ಹಾಯ್ ಹಲೋ ನಮಸ್ತೆ. ಈ ವಿಡಿಯೋದಲ್ಲಿ ಪ್ರಿಪರೇಟರಿ ಎಕ್ಸಾಮ್ದು ಮಾಡಲ್ ಕ್ವಶನ್ ಪೇಪರ್ನ ನೋಡೋಣ. ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಇಲ್ಲಿ ಕ್ವಶನ್ ಟ್ಯಾಗ್ ಬಗ್ಗೆ ಕೇಳಿದ್ದಾರೆ. ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾ ರಖಾ ಪ್ಲೇಡ್ ಫಾರ್ ದ ಬಾಯ್. ಸೊ ಇದು ಸಿಂಪಲ್ ಪಾಸ್ಟ್ ಇದೆ. ಸಿಂಪಲ್ ಪಾಸ್ಟ್ ಇದ್ದಾಗ ಏನಾಗುತ್ತೆ, ಡಿಡ್ ಬಳಸ್ಕೋಬೇಕಾಗತ್ತೆ. ನೆಗೆಟಿವ್ ಕ್ವಶನ್ ಟೈಪ್ ಬರೀಬೇಕು, ಡಿಡಂಟ್ ದೇ ಆಗತ್ತೆ. ನೆಕ್ಸ್ಟ್ ಇಲ್ಲಿ ಕನ್ವರ್ಸೇಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಘ ಮತ್ತು ರಚನಾ ನಡುವೆ ಕನ್ವರ್ಸೇಷನ್ ಇದೆ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ, ಕೇಳಿರಿ ವಾಟ್ ಈಸ್ ಯುವರ್ ಸ್ಕೋರ್ ಇನ್ ನೀಟ್ ಅಂತ. ಸೊ ಇದರ ಅಂಡರ್ಲೈನ್ ಕ್ವಶನ್ ಕೇಳಿದ್ದಾರೆ ಏನಾಗುತ್ತೆ ಅಂತ. ಸೊ ಇದು ಸಿ ಈಸ್ ಗೆಟಿಂಗ್ ಇನ್ಫಾರ್ಮೇಶನ್ಗಳನ್ನ ಪಡೆದುಕೊಳ್ತಾ ಇದ್ದಾಳೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಥರ್ಡ್ ಕಂಡೀಷನಲ್ ಕೊಟ್ಟಿದ್ದಾರೆ. ಥರ್ಡ್ ಕಂಡೀಷನಲ್, ಇಫ್ ಐ ಹ್ಯಾಡ್ ಪ್ಲೇಡ್ ಐ ಡ್ಯಾಶ್ ಒನ್ ದ ಮ್ಯಾಚ್ ಅಂತಿದೆ. ನಾನು ಬಾಸರ್ ಹೇಳಿದ್ದೇನೆ, ಥರ್ಡ್ ಕಂಡೀಷನಲ್ ಕೊಟ್ಟಾಗ ಹ್ಯಾಡ್ ಬಂದಿರ್ತದೆ ಅಲ್ಲಿ. ಸೊ ಅವಾಗ ನೀವು ವುಡ್ ಹ್ಯಾವ್ ಪ್ಲಸ್ V3 ಅಂತ ಬರೀಬೇಕು. ವುಡ್ ಹ್ಯಾವ್ ಪ್ಲಸ್ V3. ಸೊ ವುಡ್ ಹ್ಯಾವ್ ಆಲ್ರೆಡಿ ಇದೆ, V3 ಕೂಡ ಇದೆ. ಸೊ ಇದನ್ನ ಆನ್ಸರ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇನ್ಫೈನೈಟಿವ್ ನಾ ಪದೇ ಪದೇ ಹೇಳಿರ್ತೀನಿ ಏನು ಅಂತಂದ್ರೆ 2 + V1 ಬರಿಬೇಕು ಅಂತ. ಅಂದ್ರೆ ಇಲ್ಲಿ ಇನ್ಫೈನೈಟಿವ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಆಸ್ಕಿಂಗ್ ಫಾರ್ ದ ಪರ್ಪಸ್ಗೋಸ್ಕರ ಬಳಸ್ತಾರೆ ಅದನ್ನ. ಸೊ ಹಾಗಾಗಿ ಇಲ್ಲಿ ಟು ಗೋ ರೈಟ್ ಆನ್ಸರ್ ಆಗುತ್ತೆ. ಟು ಗೋ 2 + V1 ಅಂತ ನಾವೇನು ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ 2 ಸಿಲಾಬಲ್ಸ್ ಹೊಂದಿರತಕ್ಕಂಥ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಬೆಂಚ್ ಕೊಟ್ಟಿದ್ದಾರೆ, ಬ್ಯಾಚ್, ಬ್ಯೂಟಿ, ಬರ್ತ್. ಬೆಂಚು 1 ಸಿಲಾಬಲ್ ಆಗುತ್ತೆ. ಬೆಂಚ್ ಲಾಸ್ಟ್ ಕಾನ್ಸೋನೆಂಟ್ ಇದೆ. ಸೊ ಹಾಗಾಗಿ ಅಂದ್ರೆ ಇಲ್ಲಿ ಸಿಲಾಬಲ್ ಅಂದ್ರೆ ಓವಲ್ ಸೌಂಡ್ ಕೌಂಟ್ ಮಾಡಬೇಕು. ಬೆಂಚ್ 1 ಸಿಲಾಬಲು, ಬ್ಯಾಚ್ ಕೂಡ 1 ಸಿಲಾಬಲು. ಬ್ಯೂಟಿ ನೋಡಿ 2 ಸಿಲಾಬಲ್ಸ್ ಆಗುತ್ತೆ. ಬ್ಯೂಟಿ 2 ಆಗುತ್ತೆ, ಬ್ಯೂಟಿ. ಅಂಡ್ ಬರ್ತ್ ಇಟ್ ಹ್ಯಾಸ್ ಓನ್ಲಿ 1 ಸಿಲಾಬಲ್. ಬರ್ತ್ ಏನಾಗುತ್ತೆ, 1 ಸಿಲಾಬಲ್ ಆಗುತ್ತೆ. ನೆಕ್ಸ್ಟ್ ಲ್ಯಾಂಡ್ ಕೊಟ್ಟಿದ್ದಾರೆ, ಕೊಲೋಕೇಟಿವ್ ಕೇಳಿದ್ದಾರೆ. ಲ್ಯಾಂಡ್ ಲಾರ್ಡ್ ಅಂತ ಹೇಳಬೇಕು. ಭೂಮಿಯ ಒಡೆಯ, ಲ್ಯಾಂಡ್ ಲಾರ್ಡ್ ಸರಿಯಾದಂತ ಉತ್ತರ. ಈಗ ಸಾಕಷ್ಟು ಕೊಲೋಕೇಟಿವ್ ವರ್ಡ್ಸ್ ಬರ್ತವೆ. ಬುಕ್ ಬ್ಯಾಂಕ್, ರ್ಯಾಪಿಡ್ ಗ್ರೋತ್, ರ್ಯಾಪಿಡ್ ಐ ಮೂವ್ಮೆಂಟ್. ಸೊ ಈ ರೀತಿ ಬರ್ತವೆ. ಟ್ವಿಂಕ್ಲಿಂಗ್ ಸ್ಟಾರ್, ಪೋಸ್ಟ್ ಆಫೀಸ್, ಲೇ ಎಂಪ್ಯಾಸಿಸ್, ಈ ರೀತಿ ಬರ್ತವೆ. The bank manager advised me to open dash SB ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ್ಯನ್ ಬರಿಬೇಕು. ಕಾರಣ ಎಷ್ಟೇ, ಇದು ಸ್ಟಾರ್ಟಿಂಗು ಕಾನ್ಸೋನೆಂಟ್ ಅನ್ಸುತ್ತೆ, ಬಟ್ ಏನಂತಂದ್ರೆ ಇಟ್ ಹ್ಯಾಸ್ ವೋವೆಲ್ ಸೌಂಡ್. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ರೈಟ್ ಇಟ್ ಇನ್ ಕನ್ನಡ ಆಲ್ಸೋ. ಎ ಅಂತಕ್ಕಂಥದ್ದು SB ಬರೀಬೇಕಾದ್ರೆ ಸ್ಟಾರ್ಟಿಂಗ್ ಎ ಬರೀತಿಲ್ಲ ಕನ್ನಡದಲ್ಲಿ. ಅದು ಏನಾಗತ್ತಂದ್ರೆ ವೋವೆಲ್ ಇರುತ್ತೆ. ಸೊ ಹಾಗಾಗಿ ಇಟ್ ಅಪಿಯರ್ಸ್ ಆಸ್ ಎ ಕಾನ್ಸೋನೆಂಟ್, ಇಟ್ ಹ್ಯಾಸ್ ವೋವೆಲ್ ಸೌಂಡ್. ಸೊ ಹಾಗಾಗಿ ಆ್ಯನ್ SB ಅಕೌಂಟ್ ಅಂತ ಹೇಳ್ಬೇಕು. ದಿಸ್ ಇಸ್ ದ ಸ್ಕೂಲ್ ಡ್ಯಾಶ್ ಐ ಸ್ಟಡಿಡ್ 6th and 7th ಸ್ಟ್ಯಾಂಡರ್ಡ್ ಅಂತಿದೆ. ಸೊ ಪ್ಲೇಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ನೋಡಿ, ಸ್ಕೂಲ್ ಅಂತಕ್ಕಂಥ ಒಂದು ಪ್ಲೇಸ್, ಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹಾಗಾಗಿ ಪ್ಲೇಸ್ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ವೇರ್ ಅಂತ ಬರಿಬೇಕು. ಪರ್ಸನ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ಅಂದ್ರೆ ಹೂ ಬಗ್ಗೆ ಬರಿಬೇಕು, ಹೂ ಅಂತ ಬರಿಬೇಕು. ಆಮೇಲೆ ಟೈಮ್ ಬಗ್ಗೆ ಮಾತಾಡ್ತಾ ಇದ್ರೆ ಅಂತಂದ್ರೆ ವೆನ್ ಅಂತ ಬರೀಬೇಕು. ಸೊ ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ಸೊ ದಿಸ್ ಈಸ್ ದ ಸ್ಕೂಲ್ ವೇರ್ ಐ ಸ್ಟಡಿಡ್ 6th and 7th ಸ್ಟ್ಯಾಂಡರ್ಡ್ ಅಂತ ಹೇಳ್ಬೇಕು. ಇನ್ನು ಇಲ್ಲೊಂದು ಪ್ರಿಪೋಸಿಷನ್ ಹಾಕಬೇಕಾಗಿದೆ. ವಿ ಗೆಟ್ ಕಾಮನ್ ಸಾಲ್ಟ್
ಫ್ರಾಮ್ ದ ಸಿ ಅಂತ ಹೇಳ್ತಾರೆ. ಅಂದ್ರೆ ಸಿ ಇಂದ ಪಡೆದುಕೊಳ್ತೀವಿ ಸಾಲ್ಟ್ ಅನ್ನ ಅಂದಂಗದು. ಫ್ರಾಮ್ ದ ಸಿ ಅಂತ ಬರೀಬೇಕು, ದಿಂದ, ಫ್ರಾಮ್. ಆಮೇಲೆ ಇಲ್ಲಿ ಗೆಟ್ ಕೊಟ್ಟಿದ್ರು, ಇಂಡಿಯಾ ಗಾಟ್ ಆಗುತ್ತೆ, ಗೆಟ್ದು ಗಾಟ್ ಅಂತ ಬರೀಬೇಕು. V2 ಆಲ್ರೆಡಿ ಮುಗಿದು ಹೋಗಿತ್ತಲ್ವಾ, ಹ್ಯಾಪನ್ಡ್ ಇವೆಂಟ್ ಇರೋದ್ರಿಂದ ಇಂಡಿಯಾ ಗಾಟ್ ಫ್ರೀಡಮ್ ಇನ್ 1947 ಅಂತ ಹೇಳ್ಬೋದು. ಇನ್ನು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದ್ದಾರೆ. ದ ಕಿಂಗ್ ಡಿಸೈಡೆಡ್ ಟು ಮ್ಯಾರಿ ದ ಬೆಗ್ಗರ್ ಬಿಕಾಸ್ ಆಲ್ ದ ಕೋರ್ಟಿಯರ್ಸ್ ಪ್ರೇಸ್ಡ್ ಹರ್ ಬ್ಯೂಟಿ ಅಂತಿದೆ. ಸೊ ಬ್ಯೂಟಿ ಅಂತಕ್ಕಂಥದ್ದು ನೌನ್ ಅಲ್ಲಿ, ಹೌದಾ? ಬ್ಯೂಟಿ, ಮೈಸರ್ ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ಇದು ಬ್ಯೂಟಿ ಅಂತಕ್ಕಂಥದ್ದು ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ಬ್ಯೂಟಿ ಇರ್ಬೋದು, ಮೈಸರ್ ಲೈನೆಸ್ ಇರ್ಬೋದು, ಪಾವರ್ಟಿ ಇರ್ಬೋದು, ಇವೆಲ್ಲ ಏನಾಗ್ತವೆ, ರಿಚ್ನೆಸ್ ಇರ್ಬೋದು, ಆನೆಸ್ಟಿ ಇರ್ಬೋದು, ಇವೆಲ್ಲ ಏನಪ್ಪಾ ಅಂತಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಆಗ್ತವೆ. ಸೊ ಹಾಗಾಗಿ ಬ್ಯೂಟಿ ಅಂತಕ್ಕಂಥದ್ದು ನೌನ್ ಅಂತ ಬರೀಬೇಕು. ನೆಕ್ಸ್ಟ್, ಕ್ರಿಕೆಟ್ ಈಸ್ ಡ್ಯಾಶ್ ಗ್ಲೋರಿ ಅಂತ ಕೊಟ್ಟಿದ್ರು. ಗ್ಲೋರಿ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಗ್ಲೋರಿಯಸ್, ಗ್ಲೋರಿಯಸ್ ಗೇಮ್ ಅಂತ ಬರೀಬೇಕು. ಯೂಸ್ ದ ವರ್ಡ್ ಪ್ಲೇ ಆಸ್ ನೌನ್ ಅಂತ ಹೇಳಿದ್ದಾರೆ. ಪ್ಲೇ ಅನ್ನ ನೌನ್ ಆಗಿ ಬಳಸಿ ಅಂತ ಹೇಳಿದ್ದಾರೆ. ಸೊ ತೆಂಡೂಲ್ಕರ್ ಇಸ್ ದ ಬೆಸ್ಟ್ ಕ್ರಿಕೆಟ್ ಪ್ಲೇಯರ್ ಅಂತ ಹೇಳ್ಬೋದು. ವರ್ಬ್ ಆಗಿ ಬಳಸೋದು ಸುಲಭ, ಐ ಪ್ಲೇ ಫುಟ್ಬಾಲ್, ಐ ಪ್ಲೇ ಕ್ರಿಕೆಟ್, ಹಿಂಗ್ ಬರಿಬಹುದು. ಇಲ್ಲಿ ನೌನ್ ಆಗಿ ಬಳಸಬೇಕಾದಾಗ ಈ ರೀತಿ ಬರೀಬೇಕು, ತೆಂಡೂಲ್ಕರ್ ಇಸ್ ದ ಬೆಸ್ಟ್ ಕ್ರಿಕೆಟ್ ಪ್ಲೇಯರ್ ಅಂತ ಹೇಳ್ಬೋದು, ಅಥವಾ ವಿರಾಟ್ ಕೊಹ್ಲಿ ಇಸ್ ದ ಬೆಸ್ಟ್ ಕ್ರಿಕೆಟ್ ಪ್ಲೇಯರ್ ಅಂತ ಹೇಳ್ಬೋದು. ನಿಮ್ಗೆ ಯಾವ್ದು ಅನ್ಸುತ್ತೋ ಅದು ಬರೀ. ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳಿ ಇಲ್ಲಿ ಏನಾಗುತ್ತೆ ನೋಡಿ. ಕಂಪ್ಯಾರಿಟಿವ್ ಡಿಗ್ರಿ ಫಸ್ಟ್ ಅವನು ಪಾಸಿಟಿವ್ ಡಿಗ್ರಿ ಕೊಟ್ಟಿದ್ದಾನೆ. ನೋ ಅದರ್ ಸಿಟಿ ಇನ್ ಕರ್ನಾಟಕ ಈಸ್ ಆಸ್ ಬ್ಯೂಟಿಫುಲ್ ಆಸ್ ಮೈಸೂರ್ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಇದರದ್ದು ಕಂಪ್ಯಾರಿಟಿವ್ ಫಾರ್ಮ್ ಏನಾಗುತ್ತೆ ಅಂತಂದ್ರೆ ಮೈಸೂರ್ ಈಸ್ ಮೋರ್ ಬ್ಯೂಟಿಫುಲ್, ಹೌದಾ? ಬ್ಯೂಟಿಫುಲ್ ಕಂಪ್ಯಾರಿಟಿವ್ ಫಾರ್ಮ್ ಏನಾಗುತ್ತೆ, ಮೋರ್ ಅಂತ ಆಗುತ್ತೆ. ಮೈಸೂರ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ಅಂತ ಹೇಳ್ಬೋದು. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಹೇಳಿದ್ದಾರೆ. ದ ಚೀಫ್ ಗೆಸ್ಟ್ ಈಸ್ ಡಿಸ್ಟ್ರಿಬ್ಯೂಟಿಂಗ್ ದ ಪ್ರೈಸಸ್. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿದೆ. ಆಮೇಲೆ ಪ್ಯಾಸಿವ್ ವಾಯ್ಸ್ ಮಾಡ್ತಾ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಟೆನ್ಸ್ ಫಾರ್ಮ್ ಅನ್ನ ಚೇಂಜ್ ಮಾಡಬಾರ್ದು. ಸೊ ಇಲ್ಲೇನಾಗುತ್ತೆ, ದ ಪ್ರೈಸಸ್ ಆರ್ ಬೀಯಿಂಗ್, ಕಂಟಿನ್ಯೂಟಿ ಇದ್ದಾಗ ಬೀಯಿಂಗ್ ಬರಲೇಬೇಕಾಗುತ್ತೆ. ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಚೀಫ್ ಗೆಸ್ಟ್ ಅಂತ ಹೇಳ್ಬೇಕು. ಆಮೇಲೆ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಕೇಳಿದ್ದಾರೆ. ವಿಶಾಲ್ ಮತ್ತು ವಸಂತ್ ನಡುವೆ ಕನ್ವರ್ಸೇಷನ್ ಇದೆ. ವಸಂತ್ ಹೇಳ್ತಾನೆ ಐ ಆಮ್ ಅಟ್ ಮೈ ಹೋಮ್ ನಾವ್ ಅಂತಿದೆ. ಸೊ ಈಗ ಇದು ಸಿಂಪಲ್ ಪ್ರೆಸೆಂಟ್ ಇದೆ. ಅವಾಗ ಏನಾಗುತ್ತೆ, ವಸಂತ್ ರಿಪ್ಲೈಡ್ ದ್ಯಾಟ್. ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ದ್ಯಾಟ್ ಬಳಸಲೇಬೇಕು. ಹಿ ವಾಸ್, ಯಾಕಂದ್ರೆ ಇಬ್ಬರು ಹುಡುಗರಿಂದ ಹಿ ಬರುತ್ತೆ ಇಲ್ಲಿ. ಹಿ ವಾಸ್ ಆಟ್ ಹೀಸ್ ಹೋಮ್ ದೆನ್, ನಾವು ಇದ್ದದ್ದೇನಾಗುತ್ತೆ ದೆನ್ ಅಂತ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಎಡಿಟಿಂಗ್ ಪ್ಯಾರಾಗ್ರಾಫ್ ಇದೆ. ಎಡಿಟಿಂಗ್ ಪ್ಯಾರಾಗ್ರಾಫ್ ದಲ್ಲಿ ಮಿಸ್ಟರ್ ವಿಶ್ವನಾಥ್ ಈಸ್ ಅನ್ ಇಂಜಿನಿಯರ್, ಹಿ ಕಮ್ಸ್ ಟು ದ ಆಫೀಸ್ ಇನ್ ಟೈಮ್ ಅಂಡ್ ವರ್ಕ್ ಅಂತ ಕೊಟ್ಟಿದ್ರು. ಸೊ ಇಲ್ಲಿ ಏನಾಗುತ್ತೆ, ವರ್ಕ್ಸ್ ಅಂತ ಆಗುತ್ತೆ, ವರ್ಬಲ್ ಮಿಸ್ಟೇಕು. ಹಿ ಲವ್ಸ್ ಆಲ್ ಅಂಡ್ ಲಿವ್ಸ್ ಹ್ಯಾಪಿಲಿ. ಆಮೇಲೆ ಅಡ್ವರ್ಬಿಯಲ್ ಫಾರ್ಮ್ ಕರೆಕ್ಟ್ ಹ್ಯಾಪಿ ಅಂತ ಕೊಟ್ಟಿದ್ರು, ಹ್ಯಾಪಿಲಿ ಅಂತ ಬರೀಬೇಕಾಗುತ್ತೆ. ಆಮೇಲೆ ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್, ಹೆಂಗೆ ಸ್ವಾಮಿ ಹೀರೋ ಆದ ರಾತ್ರೋರಾತ್ರಿ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಏನಾಗತ್ತಂದ್ರೆ he spent that night with the fear of devils and nightmares ಅಂತ ಹೇಳ್ಬೋದು. ನೈಟ್ಮೇರ್ಸ್ ಅಂದ್ರೆ a frightening dream ಅಂತ ಹೇಳ್ಬೋದು. ಸೊ ಈ ರೀತಿ ಬರಿತಾ ಹೋಗ್ಬೇಕು. ಫೈನಲಿ he caught the burglar and who cried with agony. agony ಅಂತಂದ್ರೆ ಪೇನ್ ಅಂತ ಹೇಳ್ಬೇಕು. and the police department were grateful for him ಅಂತ ಹೇಳ್ಬೋದು. and his classmates looked at him with respect. His teachers patted his back. His headmaster told him he was a true scout. So thus unknowingly Swami became a hero overnight. ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್ ಕ್ವಶನ್, how did 14th amendment to the US Constitution
ಆ್ಯಂಡ್ ಮಹಾತ್ಮ ಫುಲೆ ಇನ್ಫ್ಲೂಯೆನ್ಸ್ ಅಂಬೇಡ್ಕರ್ ಅಂತ ಕೇಳಿದ್ದಾರೆ. ಯಾವ ರೀತಿಯಾಗಿ US ಕಾನ್ಸ್ಟಿಟ್ಯೂಷನ್ನು ಅಮೆಂಡ್ಮೆಂಟು, ಆಮೇಲೆ ಮಹಾತ್ಮ ಫುಲೆ ಇನ್ಫ್ಲೂಯೆನ್ಸ್ ಯಾವ ರೀತಿ ಅಂಬೇಡ್ಕರ್ ಮಾಡಿತು ಅಂತಂದರೆ, ಸೊ 14th ಅಮೆಂಡ್ಮೆಂಟ್ ಏನು ಅಂತಂದರೆ, ಅಕಾರ್ಡಿಂಗ್ ಟು 14th ಅಮೆಂಡ್ಮೆಂಟ್ ಆಫ್ USA ಕಾನ್ಸ್ಟಿಟ್ಯೂಷನ್, ಇಟ್ ಗೇವ್ ಕಂಪ್ಲೀಟ್ ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೇರಿಕನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಯಾಕೆ ಹಂಗೆ ಹೆಲ್ಪ್ ಆಯಿತು ಅಂತಂದರೆ, ದ ಸಿಚುವೇಶನ್ ಫಾರ್ ದ ಡಿಪ್ರೆಸ್ ಕ್ಲಾಸಸ್ ಇನ್ ಇಂಡಿಯಾ ಹ್ಯಾಡ್ ಆಲ್ಸೋ ಫೇಸ್ಡ್ ದ ಸೇಮ್ ಪ್ರಾಬ್ಲಮ್. ಸೊ ಇಂಡಿಯನ್ಸ್ದು ಅಲ್ಲಿ ಅದೇ ರೀತಿ ಪರಿಸ್ಥಿತಿ ಇತ್ತು. ಇದು ಒಂದು. ಆ್ಯಂಡ್ ಎರಡನೇದು ಏನು ಅಂತಂದರೆ, ಏನು ಮಹಾತ್ಮ ಫುಲೆದು ಯಾವ ರೀತಿ ಇಂಪ್ರೆಸ್ ಮಾಡ್ತು ಅಂತಂದರೆ, ಮಹಾತ್ಮ ಫುಲೆ ವರ್ಕ್ ಫಾರ್ ಎ ಕ್ಲಾಸ್ಲೆಸ್ ಸೊಸೈಟಿ, ಅಂದರೆ ವರ್ಗರಹಿತ ಸಮಾಜಕ್ಕಾಗಿ ಮಹಾತ್ಮ ಫುಲೆ ಅವರು ಹೋರಾಟವನ್ನು ಮಾಡ್ತಾ ಇದ್ರು ಆ ಟೈಮ್ದಲ್ಲಿ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತಂದರೆ ವುಮನ್ಸ್ ಅಪ್ಲಿಫ್ಟ್ಮೆಂಟ್ ಅಂತ ಹೇಳ್ಬೇಕು, ಅಂದರೆ ಮಹಿಳೆಯರ ಸಬಲೀಕರಣಕ್ಕಾಗಿ ಕೂಡ ಹೋರಾಟವನ್ನು ಮಾಡ್ತಾ ಇದ್ರು. ಇನ್ನು ವೈ ವರ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸಮ್ಮನ್ಡ್ ಬೈ ದ 3 ಸೂಪರ್ ಪವರ್ಫುಲ್ ಕಂಟ್ರೀಸ್ ಅಂತ ಹೇಳ್ತಾರೆ. ಯಾಕೆ ಏನು 3 ಸೂಪರ್ ಪವರ್ ಕಂಟ್ರೀಸು ಅಲ್ಲಿ ಸೇರಿದ್ರು ಅಂತ ಕೇಳ್ತಾರೆ. ಸೊ ಒಂದಂತೂ ತಿಳ್ಕೋಬೇಕು, ಟು ಪುಟ್ ಎ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಅಂತ ಹೇಳ್ಬೇಕಾಗತ್ತೆ. ಟು ಪುಟ್ ಎ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಅಂಡ್ ಇನ್ನೊಂದೇನು ಅಂತಂದ್ರೆ, ಡಿಟೆಕ್ಟಿಂಗ್ ದ ವೈಲೇಷನ್, ದಟ್ ವಾಸ್ ದ ಮೇನ್ ಪ್ರಾಬ್ಲಮ್. ಅಂದ್ರೆ ಯಾರಾದ್ರೂ ಆ ರೂಲ್ ಅನ್ನ ವೈಲೇಟ್ ಮಾಡಿದ್ರೆ ಅದನ್ನ ಹೆಂಗ್ ಡಿಟೆಕ್ಟ್ ಮಾಡಿಸೋ ಅನ್ನೋದು ಚರ್ಚೆ ಮಾಡಿಸಲಾಗಲ್ಲಿ ಸೇರಿದ್ರು ಅಂತ ಹೇಳ್ಬೋದು. ಇನ್ನು ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು, ಸಮರಿಯನ್ನ ಕೇಳ್ತಾ ಇದ್ರು ಜಾರ್ಜ್ ಪೋಯಮ್ದು. ಈಗ ಏನಪ್ಪಾ ಅಂತಂದ್ರೆ ಇದನ್ನ 2 ಮಾರ್ಕ್ಸ್ಗೆ ಕೇಳ್ತಾ ಇದ್ದಾರೆ ಜಾರ್ಜ್ ಪೋಯಮ್ದು. ಸೊ ಜಾರ್ಜ್ ಪ್ಲೇಮ್ದು ಏನ್ ಕೇಳಿದಾರೆ ಅಂತಂದ್ರೆ, ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾರ್ಜ್ ಪ್ಲೇಯರ್ ವಾಸ್ ಡಿಫ್ರೆಂಟ್ ಫ್ರಮ್ ಹಿಸ್ ಟ್ಯಾಲೆಂಟ್ ಅಂತ ಹೇಳ್ತಾರೆ. ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಸೊ ಏನ್ ಬರಿಬಹುದು, ಆಮೇಲೆ ಫಿಸಿಕಲ್ ಅಪಿಯರೆನ್ಸ್ ಡಿಫ್ರೆಂಟ್ ಆಯ್ತು ಒಂದು. ಹೆಂಗೆ ಅಂತಂದ್ರೆ, ಅನ್ಸೇವನ್ ಫೇಸ್ ಇತ್ತು, ಸ್ಯಾಗಿಂಗ್ ಸ್ಟಮಕ್ ಇತ್ತು, ಅಂಡ್ ಫೇಡೆಡ್ ಬ್ಲೂ ಶರ್ಟು, ಲೂಸ್ ನೆಕ್ ಟೈಯು, ಓಲ್ಡ್ ಜಾಕೆಟು, and across his chest is an old alto saxophone supported from his neck by a wire coat hanger. ಆಮೇಲೆ he keeps his head down, ಅದೊಂದು ಬರೀಬೇಕಾಗತ್ತೆ. ಸೊ ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನ ಹಾಕಿ ಬರೀಬೇಕು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ, ಸತೀಶ್ ಗುಜರಾಲ್ದು. ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು, ಇದನ್ನ ಆರ್ಸಿ ಕೇಳ್ತಾ ಇದ್ರು. ಈಗ ಪ್ರೆಸೆಂಟ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದರದ್ದು 2 ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ. ಹೌ ಡಿಡ್ ಸತೀಶ್ ಗುಜರಾಲ್ ಬಿಕಮ್ ಅ ಗ್ರೇಟ್ ಆರ್ಟಿಸ್ಟ್ ಅಂತ ಹೇಳ್ತಾರೆ. ಹೆಂಗೆ ಸತೀಶ್ ಗುಜರಾಲ್ ಗ್ರೇಟ್ ಆರ್ಟಿಸ್ಟ್ ಆದ್ರು ಅಂತ ಹೇಳ್ತಾರೆ. ಸೊ ಒಂದಂತೂ ನಿಜ ಏನು ಅಂತಂದ್ರೆ, ಹಿ ಈಸ್ ಅಮಂಗ್ ದ ಫೋರ್ಮೋಸ್ಟ್ ಆರ್ಟಿಸ್ಟ್ ಆಫ್ ಇಂಡಿಯಾ. ಅಂದ್ರೆ ಮುಂಚೂಣಿಲಿರ್ತಕ್ಕಂಥ ಆರ್ಟಿಸ್ಟ್ಗಳಲ್ಲಿ ಇವರು ಕೂಡ ಒಬ್ಬರು. ಆಮೇಲೆ ಕೆಲವೊಂದಿಷ್ಟು ಬರೀಬೇಕು, ಏನು ಪೇಂಟಿಂಗ್ ಇರ್ಬೋದು, ಸ್ಕಲ್ಪ್ಚರ್ ಇರ್ಬೋದು, ಆರ್ಕಿಟೆಕ್ಚರು, ಅವರ ಒಂದು ಆರ್ಟ್ ಫಾರ್ಮ್ಸ್ ಬಗ್ಗೆ. ಜೊತೆಗೆ ಎಲ್ಲೆಲ್ಲಿ ಪ್ರದರ್ಶನ ಆಯಿತು ಅಂತಕ್ಕಂಥದ್ದು. ಎಲ್ಲೆಲ್ಲಿ ಪ್ರದರ್ಶನ ಆಯಿತು ಅಂತಂದ್ರೆ, ಪ್ರೆಸ್ಟೀಜಿಯಸ್ ಮ್ಯೂಸಿಯಮ್ಸ್ ಲೈಕ್ ದ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ ಇರ್ಬೋದು ನ್ಯೂಯಾರ್ಕ್ದಲ್ಲಿ, ಹಿರೋಶಿಮಾ ಕಲೆಕ್ಷನ್ ವಾಷಿಂಗ್ಟನ್ ಇರ್ಬೋದು, ಆಮೇಲೆ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ನ್ಯೂ ಡೆಲ್ಲಿ ಅಂತ ಇರ್ಬೋದು. ಸೊ ಈ ರೀತಿಯಾಗಿ ಬರೀಬೇಕಾಗುತ್ತೆ. ಆಮೇಲೆ ಇನ್ನೊಂದು, ಹಿ ವಾಸ್ ಅವಾರ್ಡೆಡ್ ದ ಆರ್ಡರ್ ಆಫ್ ದ ಕ್ರೌನ್ ಫಾರ್ ದ ಬೆಸ್ಟ್ ಆರ್ಕಿಟೆಕ್ಚರಲ್ ಡಿಸೈನ್ ಆಫ್ ದ 20th century. ಸೊ ಈ ರೀತಿ ಆನ್ಸರ್ ಅನ್ನ ಬರಿತಾ ಹೋಗ್ಬೇಕು. ಜೊತೆಗೆ ಹಿ ಹ್ಯಾಸ್ ಆಲ್ಸೋ ಬೀನ್ ಆನರ್ಡ್ ವಿತ್ ದ ಪದ್ಮ ವಿಭೂಷಣ. ಸೊ ಈ ಪಾಯಿಂಟ್ ಕೂಡ ಬರಿಬೇಕು. ಆಮೇಲೆ ನಿಮಗೆ ನಾರಾಯಣಪುರ ಇನ್ಸಿಡೆಂಟ್ ನಲ್ಲಿ ಇದು ಕಾಮನ್ ಕ್ವಶನ್ ಏನು ಅಂತಂದ್ರೆ, ಹೌ ಇಟ್ ವಾಸ್ ಆನ್ ಅನ್ಯೂಸುವಲ್ ಮಾರ್ಚ್. ಎಷ್ಟೋ ಸಲ ಬಂದಿದೆ ಕ್ವಶನ್ ಇದು. ಸೊ ಇಲ್ಲೇನು ಅಂತಂದ್ರೆ, ದ ಸ್ಟೂಡೆಂಟ್ಸ್ ಮಾರ್ಚ್ಡ್ ಆಸ್ ಇಫ್ ದ ಪೊಲೀಸ್ ಡಿಡಂಟ್ ಎಕ್ಸಿಸ್ಟ್. ಅಂದ್ರೆ ಪೊಲೀಸರ ಅವಶ್ಯಕತೆನೇ ಇದ್ದಿದ್ದಿಲ್ಲ ಅನಿಸ್ತಲ್ಲಿ ಆ ರೀತಿ ಮಾರ್ಚಿಂಗ್ ಮಾಡಿದ್ರು. ನೆಕ್ಸ್ಟ್ ಹಂಗಾದ್ರೆ ಹೆಂಗ್ ಮಾರ್ಚಿಂಗ್ ಮಾಡಿದ್ರು ಅಂತಂದ್ರೆ, ದೇ ವಾಕ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸು, ತುಂಬಾ ಸೈಲೆಂಟ್ ಆಗಿ ಹೋದ್ರು. ಆಮೇಲೆ ದೇರ್ ವರ್ ನೋ ಸ್ಲೋಗನ್ಸು, ನೋ ಶೌಟ್ಸು, ಜಸ್ಟ್ ದ ಶಫಲ್ ಆಫ್ ಫೀಟ್. ಶಫಲ್ ಆಫ್ ಫೀಟ್ ಅಂತಂದ್ರೆ ಬರೀ ಅವ್ರ ಪಾದದ ಸಪ್ಪಳ ಕೇಳಿಸ್ತಾ ಇತ್ತು ಅಷ್ಟೇ. ದ ಡ್ರಿಪ್ ಆಫ್ ರೇನ್ ಇರ್ಬೋದು, ಅಂಡ್ ಲೋ ಮರ್ಮರ್ ಫ್ರಮ್ ದ ವಾಚಿಂಗ್ ಕ್ರೌಡ್. ಅಂದ್ರೆ ಸುತ್ತಮುತ್ತ ಮಾತಾಡ್ತಕ್ಕಂಥ ಜನರ ಧ್ವನಿ ಕೇಳಿಸ್ತಾ ಇತ್ತು, ಬಟ್ ಇವ್ರ ಧ್ವನಿ ಕೇಳಿಸ್ತಾ ಇದ್ದಿಲ್ಲ. ಅಷ್ಟೊಂದು ಸ್ಲೋ ಆಗಿ ಹೋಗ್ತಾ ಇದ್ರು ಅಂತ ಹೇಳ್ಬೋದು. ಅಂಡ್ ಇನ್ನೊಂದು ಯಾವುದು ಅಂತಂದ್ರೆ, ಡಿಕ್ಕಿ ಡೋಲ್ಮಾ ಪಾಠದ ಮೇಲೆ
ವೈ ಡಿಡ್ ಡಿಕ್ಕಿಡೋಲ್ಮಾ ಡಿಸೈಡ್ ಟು ಕ್ಲೈಮ್ ದ ಲಾಫ್ಟಿ ಮೌಂಟೇನ್ಸ್, ಯಾಕೆ ಡಿಕ್ಕಿಡೋಲ್ಮಾ ಅಂತ ದೊಡ್ಡ ಮೌಂಟೇನ್ಸ್ಗಳನ್ನ ಹತ್ತಲಿಕ್ಕೆ ಡಿಸಿಷನ್ ಮಾಡ್ತಾಳೆ ಅಂತ ಕೇಳಿದ್ದಾರೆ. ಸೊ ಒಂದಂತೂ ನಿಜ, ಏನಪ್ಪಾ ಅಂತಂದ್ರೆ ಫ್ರಾಮ್ ಹರ್ ವೆರಿ ಚೈಲ್ಡ್ಹುಡ್ ಸಿ ವಾಸ್ ಫ್ಯಾಸಿನೇಟೆಡ್ ಬೈ ದ ಲಾಫ್ಟಿ ಸ್ನೋ ಕ್ಲಾಡ್ ಪೀಕ್ಸ್ ಅಂತ ಆಫ್ ದ ಹಿಮಾಲಯಸ್ ಅಂತ ಹೇಳ್ಬೋದು. ಅಂದ್ರೆ ಮೊದಲಿಂದಲೂ ಸಣ್ಣವಳಿದ್ದಂದು ಕೂಡ ಆಕೆಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ, ಇನ್ನೊಂದು ಅಲ್ಲಿ ಪ್ಲಸ್ ಇತ್ತು, ಏನು ಅಂತಂದ್ರೆ ಹರ್ ಹೌಸ್ ವಾಸ್ ಸರೌಂಡೆಡ್ ಬೈ ದ ಬ್ಯೂಟಿಫುಲ್ ಮೌಂಟೇನ್ಸ್. ಆಕೆ ಮನೆ ಸುತ್ತಲೂ ಏನಾಯ್ತು ಅಂತಂದ್ರೆ ಬ್ಯೂಟಿಫುಲ್ ಮೌಂಟೇನ್ಸ್ ಇದ್ದು, ಅದೊಂದು. ದೆನ್ ಸಿ ನೋಡಿ, ಸಿ ಹ್ಯಾಡ್ ಅ ಕೀನ್ ಡಿಸೈರ್ ಟು ಸ್ಕೇಲ್ ದೆಮ್ ಅಂತಂದ್ರೆ ಹತ್ತುವುದನ್ನ ಆಕೆ ಆಸೆ ಇತ್ತು ಅಂತ ಹೇಳ್ಬೋದು. ಇನ್ನು ಇಂಟ್ರೋವರ್ಟ್ ಹನೀಪು ಬಹಳ ಸಲ ಕ್ವಶನ್ ಇದು ಕೂಡ ರಿಪೀಟ್ ಆಗಿದೆ. ಒಂದು ನೆನಪಿರಲಿ, ಹನೀಪ್ ಬಿಗ್ಯಾನ್ ಟು ಮೇಕ್ ಫ್ರೆಂಡ್ಸ್ ಓನ್ಲಿ ಬೈ ದ ಟೈಮ್ ಹಿ ವಾಸ್ 14 years ಆಫ್ ಏಜ್. 14 ವರ್ಷದ ತನಕ ಅವನು ಫ್ರೆಂಡ್ಸ್ನೇ ಮಾಡ್ಕೊಂಡಿಲ್ಲ. 14 ವರ್ಷದ ನಂತರ ಆತ ಏನ್ ಮಾಡ್ತಾನೆ, ಫ್ರೆಂಡ್ಸ್ನ ಮಾಡ್ಕೋತಾನೆ. ಸೊ ಇದು ಇಂಟ್ರೋವರ್ಟ್ ಅಂತ ತೋರಿಸ್ತದೆ, ಅಂದ್ರೆ ಏನೋ ಅಂತರ್ಗಾಮಿ, ಯಾರ ಜೊತೆ ಮಾತಾಡಲ್ಲ. ಬಟ್ ಇನ್ನೊಂದೇನು ಅಂತಂದ್ರೆ ಹಿ ವಾಂಟೆಡ್ ಟು ಹೆಲ್ಪ್ ಪುವರ್ ಪೀಪಲ್, ಅಂದ್ರೆ ಬಡ ಜನರಿಗೆ ಹೆಲ್ಪ್ ಮಾಡಬೇಕು ಅಂತಕ್ಕಂಥದ್ದು. ಅಂಡ್ ಯಾಕೆ ಹೆಲ್ಪ್ ಮಾಡ್ತಿದ್ದ ಅಂತಂದ್ರೆ ದ್ಯಾಟ್ ಗೇವ್ ಹಿಮ್ ಎ ಸರ್ಟನ್ ಕೈಂಡ್ ಆಫ್ ಜಾಯ್, ಅದು ಒಂದು ಎಲ್ಲೋ ಒಂದ್ ಕಡೆ ಆತನಿಗೆ ಖುಷಿ ಕೊಡ್ತಾ ಇತ್ತು ಅಂತಕ್ಕಂಥದ್ದು. ಸೊ ಇದನ್ನ ಬರೀಬೇಕಾಗುತ್ತೆ. ಅಂಡ್ ವೈ ಡಿಡ್ ವಾಂಗ್ಜಿಯಾ ಗೋ ಇನ್ ಸರ್ಚ್ ಆಫ್ ಬರ್ಡ್, ಯಾಕೆ ವಾಂಗ್ಜಿಯಾಗೆ ಬರ್ಡ್ ಅನ್ನ ಹುಡುಕಾಡ್ತಕ್ಕಂಥ ಅವಶ್ಯಕತೆ ಬಿತ್ತು? ನಿಮ್ಗೆಲ್ಲ ಗೊತ್ತಿದೆ, ಆ ಪಾಠದ ಹೆಸರು ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತ ಹೇಳ್ತಾರೆ. ಯಾಕೆ ಬಿತ್ತು ಅಂತ ಕೇಳಿದ್ರೆ, ಒಂದು ಬೇಸಿಕಲಿ ನಾವು ನೋಡ್ಬೇಕಾದ್ರೆ ಹಿ ವಾಸ್ ಅ ಬ್ರೇವ್ ಅಂಡ್ ಕರೇಜಸ್ ಬಾಯ್ ಅಂತ ಹೇಳ್ಬೋದು. ವಾಂಗ್ಜಿಯಾ ಒಬ್ಬ ಬ್ರೇವ್ ಮತ್ತು ಕರೇಜಸ್ ಬಾಯ್ ಅಂತ ಹೇಳ್ಬೋದು. ಅಂಡ್ ಸೆಕೆಂಡ್ ಒನ್ ಏನು ಅಂತಂದ್ರೆ, ಅವನ ವಿಲೇಜ್ ದಲ್ಲಿ ಇರ್ತಕ್ಕಂಥ ಪೀಪಲ್ ಇರ್ತಾರಲ್ವಾ, ಪೀಪಲ್ ಆಫ್ ಹಿಸ್ ವಿಲೇಜ್ ಕುಡ್ ಬಿ, they want to be happy and prosperous. So according to the old folk of Tibet, they believed that happiness was a beautiful bird. ಅವರೆಲ್ಲ ಅನ್ಕೊಂಡಿರ್ತಾರೆ ಏನು ಅಂತಂದ್ರೆ ಹ್ಯಾಪಿನೆಸ್ ಅನ್ನೋದು ಒಂದು ಬರ್ಡ್ನಾಗಿದೆ, ಒಂದು ಪಕ್ಷಿಯಲ್ಲಿ ಹ್ಯಾಪಿನೆಸ್ ಇದೆ ಅಂತಕ್ಕಂಥದ್ದು. ಅಂಡ್ ಅದು ಎಲ್ಲಿ ಇರ್ತದ ಬರ್ಡ್? ಹಂಗಾದ್ರೆ ಬರ್ಡ್ ಎಲ್ಲಿ ಇರುತ್ತೆ ಅಂತಂದ್ರೆ, ಇಟ್ ಲಿವ್ಡ್ ಆನ್ ಎ ಸ್ನೋವಿ ಮೌಂಟೇನ್ ಇನ್ ದ ಈಸ್ಟ್ ಅಂತ ಹೇಳ್ತಾರೆ. ಪೂರ್ವ ದಿಕ್ಕಿನಲ್ಲಿ ಒಂದು ಮೌಂಟೇನ್ಸ್ ಮೇಲೆ ಇದೆ. ವೆರೆವರ್ ದ ಬ್ಲಡ್ ಬರ್ಡ್ ಫ್ಲೂ ಹ್ಯಾಪಿನೆಸ್ ವೆಂಟ್ ವಿತ್ ಇಟ್, ಅಂದ್ರೆ ಏನು, ಆ ಬರ್ಡ್ ಎಲ್ಲೆಲ್ಲಿ ಹಾರಿ ಹೋಗುತ್ತೋ ಅಲ್ಲಿ ಅದ್ರ ಜೊತೆ ಹ್ಯಾಪಿನೆಸ್ ಕೂಡ ಹೋಗ್ತದೆ ಅಂತೇಳಿ ಅವರ ಒಂದು ನಂಬಿಕೆ ಆಗಿರುತ್ತೆ. ಇನ್ನು 25ನೇ ಪ್ರಶ್ನೆ ಗ್ಯಾರಂಟಿ ನಿಮಗೆ 3 marks ಬರುತ್ತೆ. 3 marks ನಿಮಗೆ ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ ದಲ್ಲಿ ಇಲ್ಲಿ ಏನೇನು ಕ್ವಶನ್ಸ್ ಬರಬಹುದು ಅಂತಂದ್ರೆ, ಒಂದು ಪರ್ಸನಲ್ ಡೀಟೇಲ್ಸ್ ಆಫ್ ರೋಮಾ ತಲ್ರೇಜಾ ಅಂಡ್ ಬಾಲೇಶ್ವರ್ ಮಿಶ್ರಾ ಅಂತ ಬರ್ಬೋದು. ಅಂಡ್ ನೆಕ್ಸ್ಟ್ ಒನ್ ಏನು ಅಂತ ಕೇಳಿದ್ರೆ, ಇದು ಏನು, ಹೌ ಡಿಡ್ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರ, ಬಾಲೇಶ್ವರಿಗೆ ಟೆಂಪೋ ಟ್ರಕ್ ಡ್ರೈವರು ಯಾವ ರೀತಿ ಹೆಲ್ಪ್ ಮಾಡ್ತಾನೆ ಅಂತ ಕೇಳ್ಬೋದು. ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು. ಸೊ ಹಂಗಾದ್ರೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಬರೀಬೇಕಾದ್ರೆ ಏನ್ ಮಾಡಬೇಕು? ಸೊ ರೋಮಾ ತಲ್ರೇಜಾ 21 year old, ಹೌದಾ? ಅಂಡ್ ಸಿ ವಾಸ್ ಏನು ಅಂತಂದ್ರೆ ಬಿಕಾಮ್ ಗ್ರಾಜುಯೇಟ್ ಫ್ರಮ್ ಪುಣೆ. ಅಂಡ್ ಸಿ ಈಸ್ ವರ್ಕಿಂಗ್ ಆಸ್ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಫಾರ್ 2 years, 2 ವರ್ಷದಿಂದಾಗಿ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತಾ ಇದ್ದಾಳೆ. ಅಂಡ್ ಸಿ ಲವ್ಡ್ ಹರ್ ಜಾಬ್, ಪ್ರತಿಯೊಬ್ಬರು ತಮ್ಮ ಜಾಬ್ನ ಲವ್ ಮಾಡೇ ಮಾಡ್ತಾರೆ. ಟಾಕಿಂಗ್ ಅಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್, ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದೇರ್, ಅಲ್ಲಿ ಹೊಸ ಹೊಸ ಫ್ರೆಂಡ್ಸ್ನು ಕೂಡ ಆಕೆ ಮಾಡ್ಕೋತಾಳೆ. ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ, ಸಿ ಈಸ್ ಫೀಲಿಂಗ್ ಹ್ಯಾಪಿ ಅಂಡ್ ಆಕ್ಟಿವ್. ಇನ್ನು ಇಕ್ಕಿದ ಒಂಥರ ಕತೆ ಆದರೆ ಬಾಲೇಶ್ವರ್ ಮಿಶ್ರಾ ಒಂದು ಥರ ಡಿಫ್ರೆಂಟ್ ಕತೆ ಇತ್ತು. ಬಾಲೇಶ್ವರ್ ಮಿಶ್ರಾ ಈಸ್ 20 year old ಆಕ್ಚುಲಿ. ಇದು ನೋಡಿ, ಇದು ಬಾಲೇಶ್ವರ್ ಮಿಶ್ರಾ 20 ವರ್ಷದವ ಇದ್ದ, ಇಕ್ಕಿತ 1 ವರ್ಷ ಸಣ್ಣವನು. ಅಂಡ್ ಹೈಸ್ಕೂಲ್ ಡ್ರಾಪ್ ಔಟ್. ಈ ಹುಡುಗರ ಪರಿಸ್ಥಿತಿನ ಹಿಂಗೆ ಅನಿಸುತ್ತೆ. ಹುಡುಗರು ಓದ್ತಾರೆ, ಕೆಲವು ಹುಡುಗರು ಓದೋದೇ ಇಲ್ಲ. ನೋಡಿ, ಈ ವಾಸ್ ಹೈಸ್ಕೂಲ್ ಡ್ರಾಪ್ ಔಟ್ ಅಂತ ಹೇಳ್ಬೋದು. ಅಂಡ್ ಹಿ ಇಸ್ ಟಾಲ್, ಇದು ಚೆನ್ನಾಗಿ ಹೇಳ್ತಾರೆ, ಟಾಲ್ ಅಂಡ್ ಥಿನ್ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್. ಈತ ಮಿರ್ಜಾಪುರ್ನ, ಎಲ್ಲಿ ಬರ್ತಪ್ಪ ಮಿರ್ಜಾಪುರ್ ಅಂತಂದ್ರೆ UP, ಉತ್ತರ ಪ್ರದೇಶ. ಅಂಡ್ ಹಿ ಈಸ್ ಅನ್ಎಂಪ್ಲಾಯ್ಡ್, ಇವನು ಕೂಡ ನಿರುದ್ಯೋಗಿ. ಹುಡುಗರಿಗೆ ಪಾಪ ಅಷ್ಟು ಪರ್ಸೆಂಟ್ ಯಾರು ಕೊಡ್ತಾರೆ ನೌಕರಿ? ಅನ್ಎಂಪ್ಲಾಯ್ಡ್ ಅಂತ ಹೇಳ್ಬೋದು. ರೀಸೆಂಟ್ಲಿ ಕೇಮ್ ಟು ಮುಂಬೈ, ಯಾಕೆ ಬಂದಿದೆ ಅಂತಂದ್ರೆ ಇನ್ ಸರ್ಚ್ ಆಫ್ ಜಾಬ್ ಅಂತ ಹೇಳ್ಬೋದು. ಇನ್ ಮುಂಬೈ ಹಿ ಈಸ್ ಲಿವಿಂಗ್ ವಿತ್ ಹಿಸ್ 2 elder brothers, ತನ್ನ 2 ಅಣ್ಣಂದರ ಜೊತೆ ಅಲ್ಲಿ ಇರ್ತಾ ಇದ್ದ. ಅಂಡ್ ಹಂಟಿಂಗ್ ಅ ಜಾಬ್ ಬಟ್ ಹೀಸ್ ಎಫರ್ಟ್ ಈಸ್ ನಾಟ್ ಫ್ರೂಟ್ಫುಲ್ ಅಂತ ಹೇಳ್ಬೋದು. ಅವನು ಜಾಬ್ ಹುಡ್ಕಡಕ್ಕೆ ಹೋಗ್ತಾ ಇದ್ದ,
ಬಟ್ ಅಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಅವನಿಗೆ ಜಾಬ್ ಸಿಗ್ತಾ ಇದ್ದಿಲ್ಲ. ಅಂದ್ರೆ ಎಂತಿಂತ ಪರ್ಸೆಂಟೇಜ್ ಮಾಡಿದ್ರೆ ಜಾಬ್ ಸಿಗಲ್ಲ ಪಾಪ, ಅವ್ನಿಗೆ ಎಲ್ಲಿ ಸಿಗುತ್ತೆ ಬಿಡಿ. ಹೌದಲ್ವಾ? ಸೊ ಹಾಗಾಗಿ ಇದನ್ನ ಬರೀಬೇಕಾಗುತ್ತೆ. 25ನೇ ಪ್ರಶ್ನೆ ಮಾತ್ರ ಫಿಕ್ಸು, ದೇರ್ಸ್ ಗರ್ಭದ ಟ್ರ್ಯಾಕ್ ಕ್ವಶನ್ ಇದ್ದೇ ಇರುತ್ತೆ. ಅದು ಪರ್ಸನಲ್ ಡೀಟೇಲ್ಸ್ ಇರ್ಬೋದು, ಜೊತೆಗೆ ಏನು ಹೌ ಡಿಡ್ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರ ಅಂತ ಇರ್ಬೋದು. ಸೊ ಆ ಕ್ವಶನ್ ಇರುತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ ಅಂತೂ ಫಿಕ್ಸ್, ನಿಮಗೆ ಐ ಆಮ್ ದ ಲ್ಯಾಂಡ್ ಸಮರಿ ಬಂದೇ ಬರುತ್ತೆ 3 ಮಾರ್ಕ್ಸಿಗೆ. ಸೊ 26ನೇ ಪ್ರಶ್ನೆ ಬರೆದಿಟ್ಕೊಳ್ಳಿ, ಪಕ್ಕ ಸಮರಿನೇ ಇರುತ್ತೆ. ಸೊ ಹಂಗಾದ್ರೆ ಏನಿದೆ ಅಂತಂದ್ರೆ ನೀವು ಸಮರಿ ನಾನು ನೋಡ್ಕೋಬೇಕಾಗತ್ತೆ. ಐ ಆಮ್ ದ ಲ್ಯಾಂಡು, ಐ ಆಮ್ ದ ಲ್ಯಾಂಡ್ ಇದನ್ನ ಯಾರು ಬರ್ದಾರಂತ ರಿಟರ್ನ್ ಬೈ ಮರಿನಾ ಡಿ ಬೆಲ್ಜೆಂಟ್ ಅಂತ ಹೇಳ್ಬೋದು. ಜೊತೆಗೆ ಇದು ಟೋಟಲ್ ಓವರ್ ಆಲ್ ಪದ್ಯದ ತುಂಬ ಏನಂತಂದ್ರೆ ಲ್ಯಾಂಡ್ ಇಟ್ ಶೋಸ್ ಪೇಷನ್ಸ್ ಅಂತ ಹೇಳ್ಬೋದು. ಇದು ತನ್ನ ಒಂದು ತಾಳ್ಮೆಯನ್ನ ಪ್ರದರ್ಶನ ಮಾಡಿದೆ ಇಲ್ಲಿ. ಜೊತೆಗೆ ಇಲ್ಲಿ ಅರ್ತ್ ಸ್ಪೀಕ್ಸ್, ಹೌದಲ್ವಾ? ಅಂದ್ರೆ ಭೂಮಿ ಮಾತಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಭೂಮಿ ಮಾತಾಡಿದೆ ಅಂದ್ರೆ ಭೂಮಿನ ಬಂದು ಮಾತಾಡಿಲ್ಲ, ಬಟ್ ಏನಂತಂದ್ರೆ ಕವಿ ಮಾತಾಡ್ಸಿದ್ದಾನೆ. ಸೊ ಅದನ್ನ ಬರೀಬೇಕಾಗತ್ತೆ. ಜೊತೆಗೇನು ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಹಾಕಿ ಬರೀಬೇಕಾಗತ್ತೆ. ಏನು, ದ ಲ್ಯಾಂಡ್ ಈಸ್ ಬಾಟ್ ಅಂಡ್ ಸೋಲ್ಡ್ ಲೈಕ್ ಕಮೋಡಿಟಿ. ಅಂದ್ರೆ ಈ ಲ್ಯಾಂಡ್ ಅನ್ನ ಖರೀದಿ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ. ಹೌದು, ಎಲ್ಲರಿಗೂ ಕವನ ಗೊತ್ತಿರ್ತಕ್ಕಂಥ ಫ್ಯಾಕ್ಟೇ ಇದು. ಜೊತೆಗೆ ದ ಚಿಲ್ಡ್ರನ್ ಪ್ಲೇ ಆನ್ ಇಟ್, ಚಿಲ್ಡ್ರನ್ ಕೂಡ ಪ್ಲೇ ಮಾಡೇ ಮಾಡ್ತಾರೆ. ಸೊ ಇಟ್ ಮೀನ್ಸ್ ದ ಲ್ಯಾಂಡ್ ಟಾಲರೇಟ್ಸ್ ಎವ್ರಿಥಿಂಗ್. ಇದನ್ನೆಲ್ಲ ಲ್ಯಾಂಡ್ ಏನ್ ಮಾಡ್ತದ ಅಂತಂದ್ರೆ ತಾಳ್ಕೊಳ್ತದ. ಆಮೇಲೆ ಇಲ್ಲಿ ದ ಪೊಯೆಟ್ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ ಪದೇ ಪದೇ ಪದೇ, ಏನಂತಂದ್ರೆ ವೇಟ್ ಅಂತಕ್ಕಂಥ ಪದವನ್ನ ಸೆವರಲ್ ಟೈಮ್ಸ್ ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡಿದಾರೆ ಅಂತಂದ್ರೆ ಇಟ್ ಎಂಪಸೈಸಸ್ ದ ಲ್ಯಾಂಡ್ಸ್ ಪೇಷನ್ಸ್ ಅಂತ ಹೇಳ್ಬೋದು. ಇದು ಯಾಕೆ ಅದನ್ನೇ ಯೂಸ್ ಮಾಡ್ತಾರೆ ಅಂತಂದ್ರೆ ಇದು ಭೂಮಿಯ ಒಂದು ತಾಳ್ಮೆಯ ಬಗ್ಗೆ ಹೇಳುತ್ತೆ, ಲ್ಯಾಂಡ್ಸ್ ಪೇಷನ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಸಮರಿಯನ್ನು ನೀವು ಫಿಕ್ಸ್ ರೆಡಿ ಇಟ್ಕೊಳ್ಳಿ, ಗ್ಯಾರಂಟಿ ನಿಮಗೆ ಏನು ಪ್ರಿಪರೇಟರಿಯಲ್ಲಿ ಗ್ಯಾರಂಟಿ ಸಮರಿ ಬಂದೇ ಬರುತ್ತೆ. ಸೊ ಇದನ್ನ ಫಿಕ್ಸ್ ಅಂತ ತಿಳ್ಕೊಳ್ಳಿ. ಅಂಡ್ ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್. ಎಕ್ಸ್ಟ್ರಾಕ್ಟ್ಸ್ ನಿಮ್ಗೆ ಗೊತ್ತಾಯಿದೆ. ಮೊದಲನೇದಾಗಿ ಜೆಂಟಲ್ಮನ್ ಆಫ್ ರಿಯೋ ಅಂಡ್ ಮಡಿಯೋ ಪಾಠದಲ್ಲಿ ಬರುತ್ತೆ ಎಕ್ಸ್ಟ್ರಾಕ್ಟು. ಸೊ ಏನು ಅಂತಂದ್ರೆ ವಿ ಹ್ಯಾವ್ ಆಲ್ ಲರ್ನ್ಡ್ ಟು ಲವ್ ದೀಸ್ ಅಮೇರಿಕನ್ಸ್ ಅಂತ ಕೇಳಿದ್ದಾರೆ. ಸೊ ಇದನ್ನ ಯಾರು ಹೇಳಿದ್ರು, ಹೂ ಇಸ್ ದ ಸ್ಪೀಕರ್ ಹಿಯರ್ ಅಂತ ಕೇಳಿದ್ದಾರೆ. ಸೊ ಯಾರು ಹೇಳಿದ್ರು ಅಂತಂದ್ರೆ ಇದನ್ನ ಡಾನ್ ಎನ್ ಸಲ್ಮೋ ಹೇಳ್ತಾನೆ. ಡಾನ್ ಎನ್ ಸಲ್ಮೋ ಹೇಳ್ತಾನೆ ಇದನ್ನ. ಸೊ ಇದನ್ನ ಡಾನ್ ಎನ್ ಸಲ್ಮೋ ಹೇಳ್ತಾನೆ. ಅಂಡ್ ಸೆಕೆಂಡ್ ಒನ್ ಏನು ಅಂತಂದ್ರೆ ಹೂಮ್ ಡಿಡ್ ಹಿ ಸೇ ದೀಸ್ ವರ್ಡ್ಸ್ ಟು ಅಂತ ಹೇಳ್ತಾರೆ. ಸೊ ಈ ಮಾತುಗಳನ್ನ ಯಾರಿಗೆ ಹೇಳ್ತಾನೆ ಅಂತ ಕೇಳಿದ್ದಾರೆ. ಈ ಮಾತನ್ನ ಆಕ್ಚುಲಿ ದ ಸ್ಟೋರಿ ಟೆಲ್ಲರ್ ಜಿವಾನ್ ಎ ಸೆಡ್ಯೂಲ್ಗೆ ಹೇಳ್ತಾನೆ. ಜಿವಾನ್ ಎ ಸೆಡ್ಯೂಲ್ಗೆ ಹೇಳ್ತಾನೆ. ಅಂಡ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವೈ ಡಿಡ್ ದ ಸ್ಪೀಕರ್ ಸೇ ಸೊ. ಹಾಗಾದ್ರೆ ಯಾಕೆ ಈ ಮಾತನ್ನ ಡಾನ್ ಎನ್ ಸಲ್ಮೋ ಹೇಳ್ತಾನೆ, ಕಾರಣ ಏನಿತ್ತು ಅಂತ ಕೇಳಿದ್ರೆ ನೋಡಿ, ಡಾನ್ ಎನ್ ಸಲ್ಮೋನ ಪ್ರಕಾರ ಅಮೇರಿಕನ್ಸ್ ವರ್ ಗುಡ್ ಪೀಪಲ್. ನೋಡಿ ಅಮೇರಿಕನ್ಸ್ ಹೆಂಗೆ ಅಂತಂದ್ರೆ ತುಂಬಾ ಒಳ್ಳೆಯ ಜನ. ಬಿಯಾನ್ ಜೆಂಟೆ ಒಂದು ಸ್ಪ್ಯಾನಿಷ್ದಲ್ಲಿ ಹೇಳ್ತಾರೆ ನೋಡಿ. ಅಂಡ್ ಬರೀ ಗುಡ್ ಪೀಪಲ್ ಅಲ್ಲ, ಗುಡ್ ನೇಬರ್ಸ್ ಆಲ್ಸೋ. ಗುಡ್ ನೇಬರ್ಸ್ ಅಂತಂದ್ರೆ ಉತ್ತಮ ನೆರೆಹೊರೆಯವರು ಅಂತ ಹೇಳ್ತಾ ಇದ್ದಾನೆ. ಅಂಡ್ ಇನ್ನೊಂದು ನಿಮಗೆ ಆರ್ ಸಿ ಮೇಲೆ ಫಿಕ್ಸ್ ಕ್ವಶನ್ ಬರುತ್ತೆ. ಯಾವ್ದ್ರ ಮೇಲೆ ಅಂತಂದ್ರೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ಅದ್ರಾಗೂ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಮ್ಮ ವಿಡಿಯೋಗಳಲ್ಲಿ ಕೂಡ ಪ್ರಿವಿಯಸ್ ವಿಡಿಯೋಗಳಲ್ಲಿ ಸಾಕಷ್ಟು ಆರ್ ಸಿಗಳನ್ನು ಕೂಡ ಕೊಟ್ಟಿದ್ದೇನೆ. ಸೊ ನೀವು ವಿಡಿಯೋಗಳನ್ನ ನೋಡ್ಬೋದು. ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್, ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್ ಫಾರ್ ವಿತ್ ನೋ ಬಡಿ ಟು ವಿಸಿಟ್ ಮೀ ಅಂಡ್ ನಾಟ್ ಎ ಫ್ರೆಂಡ್ ಇನ್ ಹೇಲ್ ಅಂತ ಹೇಳ್ತಾರೆ. ಸೊ ಇದೇನು ಅಂತಂದ್ರೆ ಹೂ ಫೀಲ್ಸ್ ಲೈಕ್ ದಿಸ್ ಅಂತ ಕೇಳಿದ್ದಾರೆ. ಇದನ್ನ ಯಾರು ಹಿಂಗ್ ಅನ್ಕೋತಾರೆ, ಯಾರು ಹಿಂಗ್ ಅನ್ಕೋತಾರೆ ಅಂತಂದ್ರೆ ದ ಪೋಯೆಟ್ ನಾರ್ಮನ್ ನಿಕೋಲ್ಸನ್ ಅಂತ ಹೇಳ್ಬೇಕು. ಹೂ ಡಸ್ ನೋ ಬಡಿ ರೆಫರ್ ಟು ಅಂದ್ರೆ ನೋ ಬಡಿ ಅಂದ್ರೆ ಯಾರಲ್ಲಿ ಅಂತಂದ್ರೆ ಹಿಸ್ ಫ್ರೆಂಡ್ಸ್ ಅಂತ ಹೇಳ್ಬೇಕು. ಅಂಡ್ ವೈ ಡಿಡ್ ದ ಸ್ಪೀಕರ್ ಫೀಲ್ ಲೈಕ್ ದಿಸ್, ಯಾಕೆ ಸ್ಪೀಕರ್ ಹಿಂಗೆ ಫೀಲ್ ಮಾಡ್ಕೋತಾನೆ ಅಂತ ಕೇಳಿದ್ರೆ ಬಿಕಾಸ್ ಹಿ ವಾಸ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತ ಹೇಳ್ಬೇಕು. ಹಿ ವಾಸ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಇನ್ನು ಮತ್ತೆ ನೆಕ್ಸ್ಟ್ ಆರ್ ಸಿ ಯಾವ್ದ ಮೇಲೆ ಬರುತ್ತೆ ಅಂತಂದ್ರೆ ಪಕ್ಕ ನಿಮಗೆ ಗೊತ್ತೇ ಇದೆ, ದ ಡಿಸ್ಕವರಿ ಪಾಠದ ಮೇಲೆ ಬರುತ್ತೆ. ಸೊ ಇಲ್ಲೊಂದು ಆರ್ ಸಿ ಇದೆ ನೋಡಿ, ಯಾವುದು ದ ಕ್ಯಾಪ್ಟನ್ ಈಸ್ ಆಲ್ವೇಸ್ ಫ್ಯೂರಿಯಸ್ ವೆನ್ ಹಿ ಹಿಯರ್ಸ್ ಇಟ್. ಅಂದ್ರೆ ಕ್ಯಾಪ್ಟನ್ಗೆ ಇದು ಗೊತ್ತಾದ್ರೆ ತುಂಬಾ ಏನಾಗುತ್ತೆ ಅಂದ್ರೆ ಕೋಪ ಬರುತ್ತೆ. ಫ್ಯೂರಿಯಸ್ ಅಂದ್ರೆ ಏನು, ಕೋಪ ಬರುತ್ತೆ ಕ್ಯಾಪ್ಟನ್ಗೆ ಅಂತ ಹೇಳ್ತಾರೆ. ಹಂಗಾದ್ರೆ ಯಾರು ಹೇಳಿದವ್ರು ಯಾರು ಅಂತ ಕೇಳಿದ್ರೆ ಯುವಾನ್ ಪ್ಯಾಟಿನೋ ಹೇಳಿರ್ತಾನೆ. ಸೊ ಇನ್ನೊಂದು ಪ್ರಶ್ನೆ ಕೇಳಿದಾರಲ್ಲಿ ಕ್ಯಾಪ್ಟನ್ ಯಾರು ಅಂತಂದ್ರೆ ಸುಲಭ ಬರೀತೀರಿ, ಸುಲಭ ಪ್ರಶ್ನೆ ಇದು. ಕ್ಯಾಪ್ಟನ್ ಪಕ್ಕ ಕೊಲಂಬಸ್ಸೆ. ಅಂಡ್ ಇಟ್ ಅಂದ್ರೆ ಯಾರು, ಇಟ್ ಯಾಕೆ ಕ್ಯಾಪ್ಟನ್ಗೆ ಕೋಪ ಬರ್ತಿತ್ತು ಅಂತಂದ್ರೆ
ದ ಸಾಂಗ್ ಆಫ್ ಸೀಮೆನ್ ಅಂತ ಹೇಳ್ಬೋದು. ಇವರು ಪದೇ 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 ಕ್ಯಾಪ್ಟನ್ ವಿರುದ್ಧವಾಗಿ ಹಾಡನ್ನು ಹಾಡ್ತಾ ಇರ್ತಾರಲ್ವಾ, ಸೊ ಅದು ಅವ್ರಿಗೆ ತುಂಬಾ ಸಿಟ್ಟನ್ನು ಬರ್ತಾ ಇತ್ತು ಕ್ಯಾಪ್ಟನ್ಗೆ ಅಂತ ಹೇಳ್ಬೋದು. ಇನ್ನು ನಿಮಗೆ ಇನ್ನೊಂದು ಪಾಠದ ಮೇಲೆ ಆರ್ಸಿ ಬರುತ್ತೆ. ಅದು ನಿಮಗೆ ಬಂದ್ಬಿಟ್ಟು ಇದು ಯಾವುದು ದ ಕನ್ಸರ್ಟ್ ಅಂತ ಹೇಳ್ಬೋದು. ದ ಕನ್ಸರ್ಟ್ದಲ್ಲಿ ಕೂಡ ನಿಮ್ಗೆ ಆರ್ಸಿ ಬರುತ್ತೆ. ಸೊ ಅದನ್ನ ಇಲ್ಲಿ ಒಂದು ಕೊಟ್ಟಿದೆ ನೋಡಿ, ಹಿ ವಿಲ್ ಕಮ್ ಟುಮಾರೋ ಮಾರ್ನಿಂಗ್ ವಿತ್ ದ ತಬ್ಲಾ ಉಸ್ತಾದ್ ಅಂಡ್ ದೇ ವಿಲ್ ಪ್ಲೇ ಫಾರ್ ಯು ಅಂತಿದೆ. ಸೊ ಇಲ್ಲೇನು ಅಂತಂದ್ರೆ ಹೂ ಡಸ್ ಹಿ ರೆಫರ್ ಟು, ಹಿ ಅಂದ್ರೆ ಯಾರಪ್ಪ ಇಲ್ಲಿ, ಹಿ ಅವ್ನು ಬರ್ತಾರೆ ಬರ್ತಾರೆ ಅಂತ ಹೇಳ್ತಾರೆ, ಯಾರವರು ಅಂತ ಕೇಳಿದ್ರೆ ಪಂಡಿತ್ ರವಿಶಂಕರ್ ಅಂತ ಹೇಳ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಹೂ ಇಸ್ ದ ಸ್ಪೀಕರ್, ಹಂಗಾದ್ರೆ ಇಲ್ಲಿ ಮಾತನಾಡೋರು ಯಾರು ಅಂತ ಕೇಳಿದ್ರೆ ಸ್ಮಿತಾ ತನ್ನ ಸಹೋದರನಿಗೆ ಹೇಳ್ತಾ ಇದ್ದಾಳೆ, ಸ್ಮಿತಾ ಈಸ್ ಈಸ್ ದ ಸ್ಪೀಕರ್ ಹಿಯರ್ ಅಂತ ಹೇಳ್ಬೇಕು. ಅಂಡ್ ವೈ ಡಿಡ್ ಸಿ ಸಿ ಸೊ, ಹಂಗಾದ್ರೆ ಯಾಕೆ ಆ ತಮ್ಮನಿಗೆ ಹೇಳ್ತಕ್ಕಂಥ ಒಂದು ಅವಶ್ಯಕತೆ ಆದ್ರೂ ಏನಿತ್ತು ಅಂತ ಕೇಳಿದರೆ, ಒಂದು ಹಿ ವಾಸ್ ದ ಅನಂತ್ ವಾಸ್ ದ ಬಿಗ್ ಫ್ಯಾನ್ ಆಫ್ ಪಂಡಿತ್ ರವಿಶಂಕರ್ ಅಂತ ಹೇಳ್ಬೋದು ಒಂದು. ಅಂಡ್ ಸೆಕೆಂಡ್ ಒನ್ ಏನು ಅಂತಂದ್ರೆ ಟು ಪ್ರೊವೈಡ್ ಮ್ಯೂಸಿಕಲ್ ಎಂಟರ್ಟೈನ್ಮೆಂಟ್ ಆರ್ ಎಂಜಾಯ್ಮೆಂಟ್ ಫಾರ್ ದ ಪರ್ಸನ್ ಬೀಯಿಂಗ್ ಅನಂತ್. ಸೊ ಅನಂತನಿಗೆ ಒಂದು ಮ್ಯೂಸಿಕಲ್ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತಿತ್ತು. ಅಂಡ್ ನಿಮಗೆಲ್ಲ ಗೊತ್ತಾಯಿದೆ ಹಿ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಅಂಡ್ ಹಿ ವಾಸ್ ವೆರಿ ಈಗರ್ ಟು ಲಿಸನ್ ಪಂಡಿತ್ ರವಿಶಂಕರ್ ಕನ್ಸರ್ಟ್ ಅಂತ ಹೇಳಬೇಕಾಗುತ್ತೆ. ಸೊ ಈ ರೀತಿಯಾಗಿ ಪಾಯಿಂಟ್ಗಳನ್ನು ಹಾಕಿ ಬರೀಬೇಕು. ಇನ್ನು ಬಹಳ ಜನ ಕೇಳ್ತಾ ಇರ್ತಾರೆ ಪ್ಯಾರಾಗ್ರಾಫ್ ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ ಒಂದು ಪ್ರೊಫೈಲ್ ರೈಟಿಂಗ್ ಇದೆ ನೋಡಿ. ಪ್ರೊಫೈಲ್ ನೇಮ್ ಡಾಕ್ಟರ್ ಮುತ್ತುರಾಜ್ ಅಂತ ಕೊಟ್ಟಿದ್ದಾರೆ, ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ಪ್ಲೇಸ್ ಕೊಟ್ಟಿದ್ದಾರೆ, ಕ್ವಾಲಿಫಿಕೇಶನ್ MBBS MD ಅಂತ ಕೊಟ್ಟಿದ್ದಾರೆ, ಪ್ರೊಫೆಷನ್ ಕೊಟ್ಟಿದ್ದಾರೆ, ಆಮೇಲೆ ಫ್ಯಾಮಿಲಿ ವೈಫ್ ಸನ್ ಅಂಡ್ ಡಾಟರ್ ಅಂತ ಕೊಟ್ಟಿದ್ದಾರೆ. ಹಾಬೀಸ್ ಬಂದ್ಬಿಟ್ಟು ಪ್ಲೇಯಿಂಗ್ ಕ್ರಿಕೆಟ್, ರೈಟಿಂಗ್ ಪೋಯಮ್ಸ್, ಪಾಪ್ಯುಲಾರಿಟಿ, ಟ್ರೀಟ್ಸ್ ದ ಪೇಷಂಟ್ಸ್ ಅಂಡ್ ಚಾರ್ಜಸ್ ಲೆಸ್, ನೌನ್ ಆಸ್ ದ ರಿಲೇಟಿವ್ ಆಫ್ ದ ಪುವರ್ ಅಂತ ಕೊಟ್ಟಿದ್ದಾರೆ. ಸೊ ಹಂಗಾದ್ರೆ ಇದ್ರ ಬಗ್ಗೆ ಏನೇನು ಬರಿಬಹುದು ಅಂತಂದ್ರೆ ಸ್ಟಾರ್ಟ್ ಹೆಂಗ್ ಮಾಡಬೇಕು ಅಂತಂದ್ರೆ ದಿಸ್ ಪ್ರೊಫೈಲ್ ಈಸ್ ಅಬೌಟ್ ಡಾಕ್ಟರ್ ಮುತ್ತುರಾಜ್ ಅಂತ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಲೈನ್ ಬರಿಬೇಕಾಗತ್ತೆ. ಅಂಡ್ ಸೆಕೆಂಡ್ ಒನ್ ಏನು ಅಂತಂದ್ರೆ ಇಲ್ಲ ನಿಮ್ಗೆ ಮಾಡೆಲ್ ಕೂಡ ಕೊಟ್ಟಿದ್ದೀನಿ ನಿಮಗೆ. ಡಾಕ್ಟರ್ ಮುತ್ತುರಾಜ್ ಈಸ್ ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ ಇನ್ ದ ಸಿಟಿ. ಅಂಡ್ ಸೆಕೆಂಡ್ ಒನ್ ಏನು ಬರೀಬೇಕು ಅಂತಂದ್ರೆ ಹಿ ವಾಸ್ ಬೋರ್ನ್ ಆನ್ ಬರೀಬೇಕು. ಯಾಕಂದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನನ್ನ ವಿಡಿಯೋಗಳಲ್ಲಿ, ಡೇ ಮತ್ತು ಡೇಟ್ಸ್ ಬಂದಾಗ, ಡೇ ಮತ್ತು ಡೇಟ್ಸ್ ಬಂದು ಅಂದ್ರೆ ಡೇ ಅಂತಂದ್ರೆ ಹೆಂಗೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಸೊ ಈ ರೀತಿಯಾಗಿ ಬಂದಾಗ, ಮತ್ತೆ ಡೇಟ್ಸ್ ಬಂದಾಗ ಯಾವ್ದು 6th ಇರಲಿ, 7th ಇರಲಿ, 8th ಇರಲಿ, 9th ಇರಲಿ, ಯಾವ್ದಾರ ಒಂದು ಡೇಟ್ ಇರಲಿ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ಬಾರ್ನ್ ಆನ್ ಅಂತ ಬರೀಬೇಕು. ಆನ್ ಪ್ರಿಪೋಷನ್ ಬಳಸಬೇಕಾಗುತ್ತೆ ಡೇ ಮತ್ತು ಡೇಟ್ಸ್ ಬಂದಾಗ. ಹಿ ವಾಸ್ ಬಾರ್ನ್ ಆನ್, ಇದು ಬಹಳ ಇಂಪಾರ್ಟೆಂಟ್, ಇದು ನಾವು ಚೆಕ್ ಮಾಡ್ತೀವಿ. 6th June 1980 ಅಂತ ಹೇಳ್ಬೋದು. ಆಮೇಲೆ ನೇಟಿವ್ ಪ್ಲೇಸ್ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಹೀಸ್ ನೇಟಿವ್ ಪ್ಲೇಸ್ ಇಸ್ ಸಿಂದಗಿ ಅಂತ ಹೇಳ್ಬೇಕಾಗತ್ತೆ. ಅಂಡ್ ಹೀಸ್ ಎಜುಕೇಶನ್ ಕ್ವಾಲಿಫಿಕೇಶನ್ ಈಸ್ MBBS MD, ಇಲ್ಲಿ ವಾಸ್ ಅಂತ ಬರೀಬಾರದು, ಈಸ್ ಅಂತ ಬರೀಬೇಕಾಗತ್ತೆ. ಜೊತೆಗೆ ಏನು ಹಿ ಇಸ್ ದ ಬೆಸ್ಟ್ ಡಾಕ್ಟರ್ ಅಂತ ನಾವು ಎಕ್ಸ್ಟ್ರಾ ಸೇರಿಸ್ಬೋದು, ಏನು ತೊಂದರೆ ಇಲ್ಲ. ಅಂಡ್ ಲಿವ್ಡ್ ವಿತ್ ಹಿಸ್ ಸ್ಮಾಲ್ ಫ್ಯಾಮಿಲಿ, ಹಂಗಾದ್ರೆ ಸ್ಮಾಲ್ ಫ್ಯಾಮಿಲಿ ಒಳಗೆ ಯಾರ್ಯಾರು ಇದ್ದಾರೆ ಅಂತ ಕೇಳಿದ್ರೆ ವೈಫ್, ಸನ್ ಅಂಡ್ ಡಾಟರ್ ಅಂತ ಹೇಳ್ಬೇಕಾಗತ್ತೆ. ಇನ್ನು ಹೀಸ್ ಹಾಬೀಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಅಲ್ಲಿ. ಹೀಸ್ ಹಾಬೀಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂಡ್ ರೈಟಿಂಗ್ ಪೋಯಮ್ಸ್ ಅಂತ ಹೇಳ್ಬೇಕಾಗತ್ತೆ. ಅಂಡ್ ಹಿ ಈಸ್ ವೆರಿ ಪಾಪ್ಯುಲರ್ ಇನ್ ಹೀಸ್ ಲೊಕ್ಯಾಲಿಟಿ, ಅಂದ್ರೆ ತನ್ನ ಏರಿಯಾದಲ್ಲಿ ತುಂಬಾ ಈ ಡಾಕ್ಟರ್ ಬಹಳ ಪಾಪ್ಯುಲರ್ ಇದ್ದಾರೆ ಅಂತ ಹೇಳಬೇಕು. ಅಂಡ್ ಹಿ ಈಸ್ ಪಾಪ್ಯುಲರ್ ಪರ್ಸನ್ ಬಿಕಾಸ್, ಯಾಕೆ ಇಷ್ಟೆಲ್ಲ ಪಾಪ್ಯುಲರ್ ಇದ್ದಾರೆ ಅಂತಂದ್ರೆ ಬಿಕಾಸ್ ನೋಡಿ ಹಿ ಹೆಲ್ಪ್ಸ್ ಪುವರ್ ಪೇಷಂಟ್ಸ್ ಅಂತ ಹೇಳ್ಬೋದು. ಅಂಡ್ ಟ್ರೀಟ್ಮೆಂಟ್ ಇಸ್ ಗುಡ್ ಅಂಡ್ ಚಾರ್ಜಸ್ ಲೆಸ್, ಇದು ಬಹಳ ಇಂಪಾರ್ಟೆಂಟ್. ಟ್ರೀಟ್ಮೆಂಟ್ ಕೂಡ ಒಳ್ಳೆಯದಾಗಿದೆ ಮತ್ತೆ ತುಂಬಾ ಕಡಿಮೆ ಚಾರ್ಜ್ ಅನ್ನ ಮಾಡ್ತಾರೆ, ಟ್ರೀಟ್ಮೆಂಟ್ಗೆ ಜಾಸ್ತಿ ದುಡ್ಡನ್ನ ವಸೂಲಿ ಮಾಡಲ್ಲ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತ ಹೇಳ್ತಾರೆ. ಇದನ್ನ ಬಹಳ ಜನ ಸ್ಟೂಡೆಂಟ್ಸ್ ಸಫರ್ ಆಗ್ತಾ ಇರ್ತಾರೆ. ಸೊ ನಿಮಗೆ ಒಂದು ಬೆಸ್ಟ್ ಮೆಥಡ್ ಅನ್ನ ಹೇಳ್ಕೊಡ್ತೀನಿ. ಫಸ್ಟ್ ಇಂತಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಫಸ್ಟ್ ನೀವು ಆ ಸ್ಟೋರಿಯನ್ನ ನೋಡ್ಕೋಬೇಕಾಗತ್ತೆ. ಏನಿದೆ ಸ್ಟೋರಿ, ಏನಿದೆಪ್ಪ ಒಂದ್ಸಲ ನೋಡ್ಕೋಬೇಕು. ಒನ್ಸ್ ಎ ಕಿಂಗ್ ಐ ವಾಂಟೆಡ್ ಟು ಅಪಾಯಿಂಟ್ ದ ಬೆಸ್ಟ್ ಅಡ್ವೈಸರ್ ಫಾರ್ ಹಿಮ್, ಅನೌನ್ಸ್ಡ್ ಅಂತಿದೆ, ಕೇಮ್ 6 ಪರ್ಸನ್ಸ್, ಇನ್ಫಾರ್ಮೇಶನ್ ಇದೆ ಕೊಟ್ಟಿದ್ದಾರೆ. ಸೊ ಈ ಸ್ಟೋರಿಯನ್ನ ನೀವು ಕನ್ನಡದಾಗ ಅಂಡರ್ಸ್ಟ್ಯಾಂಡ್ ಆಗಬೇಕು, ಅವಾಗ ಮಾತ್ರ ಇದು ನಿಮಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾದ್ರೆ ಏನಿದೆ ಅಂತ ನೋಡುತ್ತಾ ಹೋಗೋಣ. ನೋಡಿ, ಒಬ್ಬ ರಾಜ ಇರ್ತಾನೆ, ಆ ರಾಜನಿಗೆ ಒಬ್ಬ ಉತ್ತಮ ಸಲಹೆಗಾರ ಬೇಕಾಗಿರ್ತಾನೆ. ಒಬ್ಬ ರಾಜ ಇರ್ತಾನೆ, ಆ ರಾಜನಿಗೆ ಒಬ್ಬ ಉತ್ತಮ ಸಲಹೆಗಾರ ಬೇಕಾಗಿರ್ತಾನೆ. ಆಮೇಲೆ ರಾಜಗೆ ಎಂಥ ಸಲಹೆಗಾರ ಬೇಕಪ್ಪ ಅಂತ ಕೇಳಿದ್ರೆ ಬರೇ ಹೊಗಳವ್ ಬೇಕಾಗಿಲ್ಲ, ಅವನ ಕೆಟ್ಟ ಕೆಲಸಗಳನ್ನು ಕೂಡ ಹೇಳಬೇಕು ಅಂತ ಒಬ್ಬ ಬೇಕಾಗಿರ್ತಾನೆ. ಸೊ ಹಾಗಾಗಿ ಒಂದು ಅನೌನ್ಸ್ಮೆಂಟ್ ಕೊಡ್ತಾನೆ, ನನಗೆ ಉತ್ತಮ ಒಬ್ಬ ಏನು ಗುಡ್ ಅಡ್ವೈಸರ್ ಬೇಕು ಅಂತ ಹೇಳಿ. ಸೊ ಅವಾಗ ನೋಡಿ ಇಲ್ಲಿ ಏನಾಗತ್ತಂದ್ರೆ
ಸಾಕಷ್ಟು ಜನ ಮುಂದೆ ಬರ್ತಾರೆ, ನಾನು ಒಬ್ಬ ಅಡ್ವೈಸರ್ ಆಗ್ತೀನಿ ರಾಜನಿಗೆ ಅಂತೇಳಿ. ಸೊ ಅವಾಗ ಇನ್ನೊಂದು ಹೇಳ್ತಾನೆ, ನನಗೆ ಯಾರು ಅಪಾಯಿಂಟ್ಮೆಂಟ್ ಮಾಡ್ಕೋತೀನಿ ಅವ್ರಿಗೆ ನಾನು ಒಂದು ಅವಾರ್ಡ್ ಅನ್ನ ಕೊಡ್ತೀನಿ ಅಂತೇಳಿ. ಸೊ ಈಗೇನಾಗತ್ತೆ ಅಂತಂದ್ರೆ, ಇಲ್ಲಿ ಸಾಕಷ್ಟು ಮಂದಿ ಮುಂದೆ ಬರ್ತಾರೆ, ಅದರಲ್ಲಿ 5 ಜನ ನೋಡಿ, ಫಸ್ಟ್ 5 ಪ್ರೆಸೆಂಟೆಡ್ ದ ಗುಡ್ ವರ್ಕ್ಸ್ ಆಫ್ ದ ಕಿಂಗ್. ನೋಡಿ 5 ಜನ ಏನ್ ಮಾಡ್ತಾರೆ ಅಂತಂದ್ರೆ ಗುಡ್ ವರ್ಕ್ಸ್ ಬಗ್ಗೆ ಹೇಳ್ತಾರೆ. ಆದ್ರೆ 6ನೇದವ ಏನ್ ಮಾಡ್ತಾನೆ ಅಂತಂದ್ರೆ, 6th ಒನ್ ಪ್ರೆಸೆಂಟೆಡ್ ದ ಟ್ರೂ ಥಿಂಗ್ಸ್. 6ನೇದವನ್ ಏನ್ ಹೇಳ್ತಾನೆ ಅಂತಂದ್ರೆ ಬರೀ ಗುಡ್ ಥಿಂಗ್ಸ್ ಬಗ್ಗೆ ಮಾತಾಡಲ್ಲ. ಆತ ಏನ್ ಹೇಳ್ತಾನೆ, ಹಿ ಟಾಕ್ಡ್ ಅಬೌಟ್ ಗುಡ್ ಅಂಡ್ ಬ್ಯಾಡ್, ಎರಡೂ ಥಿಂಗ್ಸ್ ಬಗ್ಗೆ ಮಾತಾಡ್ತಾನೆ ರಾಜನ ಬಗ್ಗೆ. ಸೊ ಅವಾಗ ರಾಜಗ ಅನ್ಸುತ್ತೆ, ನನ್ನ ಬರೇ ಹೊಗಳವ್ರು ಬೇಕಾಗಿಲ್ಲ, ನನಗೆ ಬಯೋರು ಬೇಕು, ಆಮೇಲೆ ನನ್ನ ಕೆಟ್ಟ ಕೆಲಸಗಳನ್ನ ಹೇಳೋರು ಬೇಕು ಅಂತೇಳಿ ಅವನನ್ನ ಅಪಾಯಿಂಟ್ಮೆಂಟ್ ಆಗಿ ಮಾಡ್ಕೋತಾನೆ. ಸೊ ಇಷ್ಟಿದೆ, ಇಲ್ಲಿ ನಾನು ಓದ್ತಾ ಹೋಗ್ತೀನಿ ನೋಡಿ. ನೋಡಿ, ಒನ್ಸ್ ಕಿಂಗ್ ವಾಂಟೆಡ್ ಟು ಅಪಾಯಿಂಟ್ ದ ಬೆಸ್ಟ್ ಅಡ್ವೈಸರ್ ಫಾರ್ ಹಿಮ್, ಸೊ ದ ಕಿಂಗ್ ಅನೌನ್ಸ್ಡ್ ಟು ಕಮ್ 6 persons. ಸೊ ಅಲ್ಲಿ 6 ಜನ ಬರ್ತಾರೆ. ಹಿ ಗೇವ್ ದೆಮ್ ಅ ಟಾಸ್ಕ್, ಒಂದು ಟಾಸ್ಕ್ ಅನ್ನ ಕೊಡ್ತಾನೆ. ಈಚ್ ಆಫ್ ದೆಮ್ ಟು ಕಲೆಕ್ಟ್ ದ ರಿಯಲ್ ಇನ್ಫಾರ್ಮೇಶನ್ ಆಫ್ ಹಿಸ್ ರೂಲ್, ಅಂದ್ರೆ ತನ್ನ ಒಂದು ಸಾಮ್ರಾಜ್ಯದ ಬಗ್ಗೆ, ತನ್ನ ಕಾರ್ಯವೈಖರಿ ಬಗ್ಗೆ ಒಂದು ಪಾಯಿಂಟ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅಂತ ಹೇಳ್ತಾನೆ. ಸೊ ಅವಾಗ ಏನಾಗತ್ತೆ ಅಂತಂದ್ರೆ, ಎಲ್ಲರೂ ನೋಡಿ 5 persons, ಫಸ್ಟ್ 5 persons ಹೂ ಪ್ರೆಸೆಂಟೆಡ್ ದ ಗುಡ್ ವರ್ಕ್ಸ್ ಆಫ್ ದ ಕಿಂಗ್. ಸೊ ಫಸ್ಟ್ 5 ಜನ ಬಂದವರು ಏನ್ ಮಾಡಿದ್ರು ಅಂತಂದ್ರೆ, ಅವನ ರಾಜನ ಒಂದು ಒಳ್ಳೆ ಕೆಲಸದ ಬಗ್ಗೆ ಹೇಳ್ತಾ ಹೋದ್ರು. ಆದ್ರೆ ನೋಡಿ, ಕೊನೆಯ ವ್ಯಕ್ತಿ ಅದನ್ನಲ್ಲ, 6th ಒನ್ ಪ್ರೆಸೆಂಟೆಡ್ ದ ಟ್ರೂ ಥಿಂಗ್ಸ್. ಅವನು ಒಳ್ಳೆ ಸತ್ಯ ಮಾತ್ರ ಹೇಳ್ತಾನೆ, ಏನು ಗುಡ್ ಅಂಡ್ ಬ್ಯಾಡ್ ಕ್ವಾಲಿಟೀಸ್. ಸೊ ದ ಕಿಂಗ್ ವಾಸ್ ಹ್ಯಾಪಿ ಅಂಡ್ ಅಪಾಯಿಂಟೆಡ್ ಹಿಮ್ ದ ಅಡ್ವೈಸರ್ ಆಫ್ ದ ಕಿಂಗ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನ್ ತಿಳ್ಕೊಬೇಕು ಅಂತಂದ್ರೆ, ಇದಕ್ಕೆ ನೀವು ಒಂದು ಟೈಟಲ್ ಅನ್ನು ಕೂಡ ಬರೀಬೇಕಾಗತ್ತೆ. ಸೊ ಇದಕ್ಕೆ ನೀವು ಇದೇ ನಾನು ಕೊಟ್ಟ ಟೈಟಲ್ ಕೊಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ಇದಕ್ಕೆ ಟೈಟಲ್ ಏನ್ ಕೊಡ್ಬೋದು ಅಂತಂದ್ರೆ, ದ ಕಿಂಗ್ಸ್ ಬೆಸ್ಟ್ ಅಡ್ವೈಸರ್ ಅಂತ ಕೂಡ ಕೊಟ್ಟಿದ್ದೀನಿ ನಾನು. ಸೊ ನೀವು ಬೇರೆ ಕೊಡ್ಬೋದು, ಏನ್ ತೊಂದರೆ ಇಲ್ಲ. ದ ಕಿಂಗ್ಸ್ ಬೆಸ್ಟ್ ಅಡ್ವೈಸರ್ ನಾ ಕೊಟ್ಟಿದ್ದೇನೆ. ನೋಡಿ, ಇದಕ್ಕೆ ಮೊರಾಲಿಟಿ ಏನ್ ಬರ್ಬೋದು ಅಂತಂದ್ರೆ, ಎವ್ರಿ ಪರ್ಸನ್ ಹ್ಯಾಸ್ ಗುಡ್ ಅಂಡ್ ಬ್ಯಾಡ್ ಕ್ವಾಲಿಟೀಸ್. ಎವ್ರಿ ಪರ್ಸನ್ ಹ್ಯಾಸ್ ಗುಡ್ ಅಂಡ್ ಬ್ಯಾಡ್ ಕ್ವಾಲಿಟೀಸ್ ನಾನು ಮೊರಾಲಿಟಿ ಹೇಳಿದ್ದೇನೆ. ಸೊ ಇದನ್ನ ನೀವು ತಿಳ್ಕೊಂಡು ಬರೀಬೇಕಾಗತ್ತೆ. ಅಂದ್ರೆ ನೀವು ಇದನ್ನ ಬರೆಯುವಾಗ ಏನಪ್ಪಾ ಅಂತಂದ್ರೆ, ಟೈಟಲು, ಸ್ಟೋರಿ ಹೆಂಗ್ ಕಂಟಿನ್ಯೂ ಮಾಡಬೇಕು, ಮತ್ತೆ ಜೊತೆಗೆ ಮೊರಾಲಿಟಿ ಕೂಡ ಬರೀಬೇಕಾಗತ್ತೆ. ಆಮೇಲೆ ಇನ್ನು ಪಿಕ್ಚರ್ ರೀಡಿಂಗು ಇದನ್ನ ಬರಿಬಹುದು, ಆದ್ರೆ ಕೂಡ ಒಂದ್ಸಲ ನೋಡ್ಕೊಳ್ಳಿ. ಇಲ್ಲೊಂದು ಪಿಕ್ಚರ್ ಇದೆ, ಟ್ರೈನ್ ಬಗ್ಗೆ ಇದೆ ಅದು. ನೋಡಿ, ದ ಪಿಕ್ಚರ್ ಹ್ಯಾಸ್ ಥೌಸಂಡ್ಸ್ ಆಫ್ ವರ್ದಿ ವರ್ಡ್ಸ್ ಅಂತ ಒಂದು ಪಾಯಿಂಟ್ ಹಾಕ್ಬೇಕಾಗತ್ತೆ. ಇಲ್ಲೊಂದು ಪಿಕ್ಚರ್ ಕೂಡ ಕೊಡ್ಲಾಗಿದೆ, ನೀವು ನೋಡ್ಬೋದು. ಸೊ ಈ ಪಿಕ್ಚರ್ ಬಗ್ಗೆ ನೀವು ಬರಿತಾ ಹೋಗ್ಬೇಕು. ಆಮೇಲೆ ಇಲ್ಲಿ ಏನ್ ಬರಿಬೇಕು, ದಿಸ್ ಪಿಕ್ಚರ್ ರಿವೀಲಿಂಗ್ ವೆರಿ ಇಂಪಾರ್ಟೆಂಟ್ ಥಾಟ್ ಪ್ರೊಸೆಸ್ ಅಂತ ಹೇಳ್ತಾರೆ. ಅಂಡ್ ದ ಪಿಕ್ಚರ್ ಹ್ಯಾಸ್ ವಂಡರ್ಫುಲ್ ಮೆಸೇಜ್ ಫಾರ್ ಅಸ್, ಬರಿತಾ ಹೋಗ್ಬೇಕಾಗುತ್ತೆ. ಜೊತೆಗೆ ಇಲ್ಲಿ ಇನ್ನೊಂದು ಏನ್ ಬರಿಬೇಕು ಅಂತಂದ್ರೆ, ದಿಸ್ ಪಿಕ್ಚರ್ ಇಸ್ ಆಫ್ ರೈಲ್ವೆ ಸ್ಟೇಷನ್, ಎದ್ರ ಬಗ್ಗೆ ಇದೆ ಅಂತ ಬರೀಬೇಕು. ಇದು ರೈಲ್ವೆ ಸ್ಟೇಷನ್ ಬಗ್ಗೆ ಇದೆ ಅಂತ ಬರೀಬೇಕು. ಅಂಡ್ ಏನಿದೆ ಇಲ್ಲಿ, ಪೀಪಲ್ ಆರ್ ಕಮಿಂಗ್ ಅಂಡ್ ಗೋಯಿಂಗ್ ಟು ದೇರ್ ಹೋಮ್. ಹೌದು, ರೈಲ್ವೆ ಸ್ಟೇಷನ್ ಅದರಲ್ಲಿ ಬರೋರು ಇರ್ತಾರೆ, ಹೋಗೋರು ಇರ್ತಾರೆ. ಅಂಡ್ ಪೀಪಲ್ ಆರ್ ವಿತ್ ದೇರ್ ಬ್ಯಾಗ್ಸ್, ನೀವು ಏನ್ ಕಾಣುತ್ತಾ ಅದು ಬರೀಬೇಕಷ್ಟೇ ಅಲ್ಲಿ, ಹೌದಾ. ಪೀಪಲ್ ಆರ್ ವಿತ್ ದೇರ್ ಬ್ಯಾಗ್ಸ್ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ನೀವು ಇದರ ಪಿಕ್ಚರ್ ರೀಡಿಂಗ್ ಅನ್ನ ಬರೀಬೇಕಾಗತ್ತೆ. ಇನ್ನು ಕೋಟ್ ಫ್ರಮ್ ಮೆಮೊರಿ ಅಂತೂ ಫಿಕ್ಸ್ ಇದೆ ನಿಮಗೆ. ಒಂದು ಬ್ಲೈಂಡ್ ಬಾಯ್ ಬಿಟ್ರೆ ನಿಮಗೆ ಕ್ವಾಲಿಟಿ ಆಫ್ ಮರ್ಸಿ, ಯಾವ್ದಾದ್ರು ಒಂದು ಮಾಡಿದ್ರು ಕೂಡ ಸಾಕು. ಯಾವ್ದಾದ್ರು ಒಂದು ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರು ನಿಮಗೆ 4 ಮಾರ್ಕ್ಸ್ ಫಿಕ್ಸ್ ಬರುತ್ತೆ. 4 ಮಾರ್ಕ್ಸ್ ಫಿಕ್ಸ್ ಬರುತ್ತೆ, ಯಾವ್ದಾದ್ರು ಒಂದು ಮಾಡಿ. ದ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದ್ಯಾನ್ ಹೀಸ್ ಕ್ರೌನ್, his scepter shows the force of temporal power, the attribute to and majesty, wherein doth sit the dread and fear of kings. And ಇನ್ನು ಬ್ಲೈಂಡ್ ಬಾಯ್ ಇದ್ರಾಗ ಯಾವ್ದಾರು ಒಂದ್ ಮಾಡತ್ ಹೇಳಿದ್ದೀನಿ ನಿಮ್ಗೆ. Who say what is that thing called light, which I must never enjoy? What are the blessings of the sight? Oh, tell your poor blind boy. ಸೊ ಇದು ಯಾವ್ದಾದ್ರು ಒಂದು ಪೋಯಮ್ ಮಾಡಿ ಸಾಕು, ಅಥವಾ ಒಂದು ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಪ್ಯಾಸೇಜ್ ಕೊಡ್ತಾರೆ, ಆ ಪ್ಯಾಸೇಜ್ ಅನ್ನು ನೀವು ಓದ್ಕೋಬೇಕಾಗತ್ತೆ ಕ್ಲಿಯರ್ ಆಗಿ. ಹಂಗಾದ್ರೆ ಏನಿದೆ ಪ್ಯಾಸೇಜ್ ಅಂತ ನೋಡ್ತಾ ಹೋಗೋ. ಗೋವಿಂದ ದ ಗ್ರೇಟ್ ಸಿಖ್ ಟೀಚರ್. ಗೋವಿಂದ ಒಬ್ರು ಗ್ರೇಟ್ ಸಿಖ್ ಟೀಚರ್. ಇವರು ಸಿಖ್ ಧರ್ಮ ಗೊತ್ತಿದಲ್ವಾ.
and sat on the rock on the bank of the river Jamuna. ಸೊ ಇವರು ಒಂದು ಬಂಡೆ ಮೇಲೆ ಕೂತಿರ್ತಾರೆ. ರಾಕ್ ಅಂದ್ರೆ ಬಂಡೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅಲ್ಲಿ ಕೂತಿರ್ತಾರೆ. ಆಮೇಲೆ ಅದು ಯಾವ ನದಿಯ ದಂಡೆ ಇರ್ತದೆ ಅಂತಂದ್ರೆ ಜಮುನಾ ನದಿಯ ದಂಡೆ ಮೇಲೆ ಕೂತಿರ್ತಾರೆ. ಹಂಗಾದ್ರೆ ರೀಡಿಂಗ್ ಸ್ಕ್ರಿಪ್ಚರ್ಸ್. ಸೊ ಅಲ್ಲಿ ಏನು ಅಂತಂದ್ರೆ ಸಾಕಷ್ಟು ಸ್ಕ್ರಿಪ್ಚರ್ಸ್ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಓದ್ತಾ ಇರ್ತಾರೆ. ಜೊತೆಗೆ ಏನಪ್ಪಾ ಅಂತಂದ್ರೆ ದೇರ್ ಕೇಮ್ ಹೀಸ್ ಡಿಸಿಪಲ್ ರಘುನಾಥ್. ಸೊ ಇವರೊಬ್ಬ ಫಾಲೋವರ್, ಅನುಯಾಯಿ ಅಲ್ಲಿ ರಘುನಾಥ್ ಅನ್ನೋನು ಬರ್ತಾರೆ. ಪ್ರೌಡ್ ಆಫ್ ಹಿಸ್ ಇಮೆನ್ಸ್ ವೆಲ್ತ್ ಬೋರ್ಡ್ ಹಿಮ್. ಸೊ ಅವರಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾನೆ. ಆಮೇಲೆ ಒಂದು ಮಾತನ್ನು ಹೇಳ್ತಾನೆ, ಏನು ಅಂತಂದ್ರೆ ಐ ಹ್ಯಾವ್ ಬ್ರಾಟ್ ಮೈ ಪುವರ್ ಪ್ರೆಸೆಂಟ್ ಅನ್ವರ್ದಿ ಆಫ್ ಯುವರ್ ಅಕ್ಸೆಪ್ಟೆನ್ಸ್. Thus saying, he displayed before the teacher a pair of gold bangles wrought with costly stones. ಆವಾಗ ಆ ರಘುನಾಥ್ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಗೋಲ್ಡ್ ಬ್ಯಾಂಗಲ್ಸ್ ರೆಡಿ ಮಾಡಿರ್ತಕ್ಕಂಥ ಒಂದು ಜೊತೆ ಗೋಲ್ಡ್ ಬ್ಯಾಂಗಲ್ಸ್ ಬಗ್ಗೆ ಅವ್ರು ಯಾವ ರೀತಿ ಕಾಸ್ಟ್ಲಿ ಸ್ಟೋನ್ಸ್ ಅಂತ ರೆಡಿ ಅಂತೇಳಿ ತೋರಿಸ್ತಾರೆ. ಅವಾಗ ಬೆಟ್ಟದ ಮೇಲೆ ಇದು ರಾಕ್ ಮೇಲೆ ಕೂತಿರ್ತಂಥ ಟೀಚರ್ ಏನ್ ಹೇಳ್ತಾರೆ, ದ ಟೀಚರ್ ಟುಕ್ ಒನ್ ಆಫ್ ದೆಮ್, ಅದರಲ್ಲಿ ಒಂದನ್ನ ತಗೋತಾರೆ. ಟ್ವಿರ್ಲಿಂಗ್ ಇಟ್ ರೌಂಡ್ ಹಿಸ್ ಫಿಂಗರ್, ಅದನ್ನ ಹಿಂಗ್ ಕೈಲಿ ಫಿಂಗರ್ ದಿಂದ ತಿರುಗಿಸ್ತಾರೆ. ಟ್ವಿರ್ಲಿಂಗ್ ಅಂದ್ರೆ ತಿರುಗಿಸೋದು. ಓಕೆ, ನೆಕ್ಸ್ಟ್ ಅಂಡ್ ದ ಡೈಮಂಡ್ಸ್ ಡಾಟೆಡ್ ಸಾಫ್ಟ್ಸ್ ಆಫ್ ಲೈಟ್. ಡೈಮಂಡ್ಸ್ ಅಂದ್ರೆ ಹೇಗಾಗುತ್ತಂದ್ರೆ ಲೈಟ್ಗಳು ಬಿದ್ದೇ ಬೀಳ್ತದೆ. ಅಂಡ್ ಸಡನ್ಲಿ ಇಟ್ ಸ್ಲಿಪ್ಡ್ ಫ್ರಮ್ ಹಿಸ್ ಹ್ಯಾಂಡ್. ಟೀಚರ್ ಯಾವಾಗ ತಿರುಗಿಸ್ತಿದ್ದಾಗ ಆ ಹ್ಯಾಂಡ್ ಇಂದ ಏನಾಯ್ತು ಅಂತಂದ್ರೆ ಒಂದು ಬಿದ್ದು ಹೋಯ್ತು. ಅಂಡ್ ರೋಲ್ ಡೌನ್ ದ ಬ್ಯಾಂಕ್ ಟು ದ ರಿವರ್. ಸೊ ಹಾಗಾಗಿ ಅದು ನದಿಯಲ್ಲಿ ಏನಾಯ್ತು ಅಂತಂದ್ರೆ ಆ ನದಿಯ ದಂಡೆ ಮೇಲೆ ಬಿತ್ತು ಹೋಗಿ. ಅಲಾಸ್ ಸ್ಕ್ರೀಮ್ಡ್ ರಘುನಾಥ್ ಅಂಡ್ ಜಂಪ್ ಇನ್ ಟು ದ ರಿವರ್. ಅವಾಗ ಆ ರಘುನಾಥ್ ಶಿಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ಚೀರ್ತಾನೆ. ಅವಾಗ ಆತ ಏನ್ ಮಾಡ್ತಾನೆ, ರಘುನಾಥ್ ನದಿಯೊಳಗೆ ಜಿಗಿದ್ ಬಿಡ್ತಾನೆ. ದ ಟೀಚರ್ ಸೆಟ್ ಹಿಸ್ ಐಸ್ ಅಪಾನ್ ಹಿಸ್ ಬುಕ್. ಆದ್ರೂ ಟೀಚರ್ ತಲೆ ಕಟ್ಸ್ಕೊಳ್ಳಿಲ್ಲ. ಅವರು ಆ ಸ್ಕ್ರಿಪ್ಚರ್ಸ್ ಅನ್ನ ಓದ್ತಾ ಕೂತಿರ್ತಾರೆ. ಅದೇನಾದ್ರೂ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳಲ್ಲ. And the water held and hid what it stole and went its away. The daylight faded when Raghunath came back. Raghunath ನದಿಯೊಳಗೆ ಹೋಗಿರ್ತ ವಾಪಸ್ ಬಂದ. ಟು ದ ಟೀಚರ್ ಟಯರ್ಡ್ ಅಂಡ್ ಡ್ರಿಪ್ಪಿಂಗ್. ತುಂಬಾ ಟಯರ್ಡ್ ಆಗಿರ್ತದೆ, ಯಾಕಂದ್ರೆ ನದಿಯೊಳಗೆ ಹೋಗಿ ಬಿದ್ದಿರ್ತಾರಲ್ಲ ದೊಪ್ಪನ. He painted and said, I can still get it back if you show me where it fell. ಸರ್, ನಾನು ಅದನ್ನ ತಗೊಂಡ್ ಬರ್ತೀನಿ, ನೀವು ಅದು ಎಲ್ಲಿ ಬಿದ್ದದ್ ಹೇಳಿ ನನಗೆ, ನಾನು ವಾಪಸ್ ತಗೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಯಾರು? ರಘುನಾಥ್ ಹೇಳ್ತಾನೆ. ಸೊ ಅವಾಗ ದ ಟೀಚರ್ ಟುಕ್ ಅಪ್ ದ ರಿಮೈನಿಂಗ್ ಬ್ಯಾಂಗಲ್. ಸೊ ಅವಾಗ ಟೀಚರ್ ಏನ್ ಮಾಡ್ತಾರೆ ಅಂತಂದ್ರೆ ರಿಮೈನಿಂಗ್ ಬ್ಯಾಂಗಲ್ಸ್ ಇರ್ತಾವಲ್ಲ ಅವನು ತಗೋತಾರೆ. ಥ್ರೋವಿಂಗ್ ಇಟ್ ಇನ್ ಟು ದ ರಿವರ್. ಮತ್ತು ವಾಪಸ್ ಅವನ್ ಏನ್ ಮಾಡ್ತಾರೆ ಅಂತಂದ್ರೆ ರಿವರ್ ಒಳಗೆ ಹೋಗ್ಬಿಡ್ತಾರೆ. ಉಳ್ಕಿದ್ದನು ಇಟ್ ಈಸ್ ದೇರ್, ಅಲ್ಲಿ ಹೋಗು ನೀನು ಅದು ಅಂತೇಳಿ ಹೇಳ್ತಾರೆ. ಸೊ ಅಲ್ಲಿ ಪ್ರಶ್ನೆಗಳು ಏನಪ್ಪಾ ಅಂತ ಕೇಳಿದ್ರೆ ವೇರ್ ಡಿಡ್ ದ ಟೀಚರ್ ಸಿಟ್ ಅಂಡ್ ವೈ ಅಂತ ಹೇಳ್ತಾರೆ. ಎಲ್ಲಿ ಕುಂತಿದ್ರು ಮತ್ತೆ ಯಾಕೆ ಕುಂತಿದ್ರು ಅಂತ ಪ್ರಶ್ನೆ. ಎಲ್ಲಿ ಕುಂತಿದ್ರು ಅಂತಂದ್ರೆ ಹಿ ಸ್ಯಾಟ್ ಆನ್ ದ ರಾಕ್ ಆನ್ ದ ಬ್ಯಾಂಕ್ ಆಫ್ ದ ರಿವರ್ ಅಂತ ಹೇಳ್ಬೋದು. ಸೊ ರಾಕ್ ಮೇಲೆ ಕೂತಿರ್ತಾರೆ, ಬ್ಯಾಂಕ್ ಆಫ್ ದ ರಿವರ್. ಬ್ಯಾಂಕ್ ಅಂದ್ರೆ ರಿವರ್ ದಂಡೆ. ಯಾವ ರಿವರ್ ಅದು? ಜಮುನಾ ರಿವರ್. ಎದಕ್ ಕೂತಿದ್ರು ಅಂತಂದ್ರೆ ರೀಡಿಂಗ್ ಸ್ಕ್ರಿಪ್ಚರ್ಸ್, ಅಂದ್ರೆ ಸ್ಕ್ರಿಪ್ಚರ್ಸ್ ಅನ್ನ ಓದ್ಲಿಕ್ಕೆ ಕೂತಿದ್ರು ಅಂತ. ನೆಕ್ಸ್ಟ್, ವೈ ಡಿಡ್ ರಘುನಾಥ್ ಸ್ಕ್ರೀಮ್? ಯಾಕೆ ರಘುನಾಥ್ ಚೀರ್ತಾನೆ ಅಂತ ಕೇಳ್ತಾರೆ. ಬಿಕಾಸ್ ಏನ್ ಮಾಡ್ತಾರೆ ಟೀಚರು, ಟ್ವಿರ್ಲಿಂಗ್ ಹಿಸ್ ಫಿಂಗರ್ and the diamonds slipped from his hand, so he screamed. ಯಾವಾಗ ಹಿಂಗೆ ಟ್ವಿರ್ಲಿಂಗ್ ಮಾಡ್ತಾ ಇರ್ತಾರೆ ಅವಾಗ ಡೈಮಂಡ್ಸ್ ಏನಕ್ಕೋ ಬಿದ್ದು ಹೋಗ್ಬಿಡ್ತವೆ. ಸೊ ಅವಾಗ ಆ ರಘುನಾಥ್ ಏನ್ ಮಾಡ್ತಾನೆ, ಚೀರ್ತಾನೆ ಅಂತ. ಇನ್ನು 4 ಮಾರ್ಕ್ಸಿನ ಪ್ರಶ್ನೆಗಳು 8ರಿಂದ 10 ಲೈನ್ ಬರೀ ಬರ್ತವೆ. ಸೊ ಇಲ್ಲಿ 4 ಮಾರ್ಕ್ಸಿನ ಪ್ರಶ್ನೆಗಳಲ್ಲಿ ಏನಪ್ಪಾ ಅಂದ್ರೆ 3 ನೀವು ನೋಡ್ಕೋಬೇಕಾಗತ್ತೆ. ಯಾವ್ಯಾವು? ಒಂದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇರ್ಬೋದು, ಜೊತೆಗೆ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಇರ್ಬೋದು, ಮತ್ತೆ ದ ಸಾಂಗ್ ಆಫ್ ಇಂಡಿಯಾ. ಸೊ ಈ 3 ಏನು ಅಂತಂದ್ರೆ ಸಮರಿ. ಈ 3ರಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರು ಸಾಕು. ಈ 3ರಲ್ಲಿ ಯಾವ್ದಾದ್ರು ಒಂದು ಸಮರಿ ನೀವು ಮಾಡಿದ್ರು ಸಾಕು. ಸೊ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇಲ್ಲೇನು ಅಂತ ಕೇಳಿದ್ರೆ ಸಮರಿ ನೀವು ನಿಮ್ಗೆ ಇಷ್ಟ ಆದ್ರೆ ಮಾಡ್ಬೋದು. ಸೊ ದ ರಸ್ಕಿನ್ ಬಾಂಡ್ ಪೋಯೆಟ್, ಹೌದಲ್ವಾ, ಹಿ ಕಾಲ್ಸ್ ಈಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್. ಯಾಕೆ ಅಂತ ಕೇಳಿದ್ರೆ ಸಿ ಕುಡ್ ಕ್ಲೈಮ್ ಅ ಟ್ರೀ ಇವನ್ ಅಟ್ ದ ಏಜ್ ಆಫ್ 62. 62 ವಯಸ್ಸಿನಲ್ಲೂ ಕೂಡ ಆಕೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಗಿಡಗಳನ್ನ ಹತ್ತಾ ಇದ್ರು.
ಅಂಡ್ ಯಾಕೆ ಅಂತಂದ್ರೆ ಸಿ ವಾಸ್ ವೆರಿ ಮಚ್ ಪ್ಯಾಷನೇಟ್ ಟು ಕ್ಲೈಂಬ್ ಟ್ರೀಸ್ ಅಂತ ಹೇಳ್ಬೋದು. ಆಕೆಗೆ ತುಂಬಾ ಫ್ಯಾಷನೇಟ್ ಥಿಂಗ್ ಆಗಿತ್ತು ಅದು ಅಂತ ಹೇಳ್ಬೋದು. ಒನ್ ಆಮೇಲೆ ಇದು ಯಾರಿಂದ ಕಲ್ತಿಳು ಅಂತ ಕೇಳಿದ್ರೆ, ಸಿ ಲರ್ನ್ಟ್ ಇಟ್ ಫ್ರಾಮ್ ಹರ್ ಲವಿಂಗ್ ಬ್ರದರ್ ಅಟ್ ದ ಏಜ್ ಆಫ್ 6. 6 ವರ್ಷದಾಗಿದ್ದಾಗ ಇದನ್ನೆಲ್ಲ ಕಲ್ತಿರ್ತಾಳೆ. ಸೊ ಒನ್ ಡೇ ಸಿ ಕ್ಲೈಂಬ್ಡ್ ಎ ಟ್ರೀ ಅಂಡ್ ಕುಡಂಟ್ ಕಮ್ ಡೌನ್. ಒಂದ್ ದಿವಸ ಆಕೆ ಏನ್ ಮಾಡಿರ್ತಾಳೆ ಅಂತಂದ್ರೆ ಗಿಡವನ್ನು ಹತ್ತಿರ್ತಾಳೆ, ಆದ್ರೆ ಕೆಳಗೆ ಬಂದಿರಲ್ಲ. ಕುಡಂಟ್ ಕಮ್ ಡೌನ್ ವೆನ್ ಹರ್ ಫ್ಯಾಮಿಲಿ ಮೆಂಬರ್ಸ್ ವರ್ ಇನ್ ಟೌನ್. ಸೊ ಆಫ್ಟರ್ ಹರ್ ರೆಸ್ಕ್ಯೂ the doctor recommended a quite weak bed rest, but for Granny it was like a brief season in hell, and she demanded a house to be built in a tree ಅಂತ ಹೇಳ್ಬೋದು. So the poet's father, Ruskin Bond's father, knew his duties, and he made a tree house with windows and a door. This time, she fulfilled his mother's wish, so that Granny moved up and enjoyed as her wish ಅಂತ ಹೇಳ್ಬೇಕು. ಇದ್ರಾಗ ಯಾವ್ದಾದ್ರು ಒಂದು ಮಾಡಿ ಅಂತ ಹೇಳಿದ್ದೇನೆ. ಸೊ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಕೂಡ ಇದೆ. ಸೊ ಇದರಲ್ಲಿ ನೀವು ಏನು ಬರೀಬಹುದು, ದಿಸ್ ಪೋಯಮ್ ವಾಸ್ ರಿಟನ್ ಬೈ ಜೇಮ್ಸ್ ಥಾಮಸ್ ಫೀಲ್ಡ್ಸ್ ಅಂತ ಹೇಳಬೇಕು. ಬ್ಯಾಲಡ್ ಟೆಂಪೆಸ್ಟ್ ಏನಾಗುತ್ತೆ, ಒನ್ಸ್ ಅ ಶಿಪ್ ವಾಸ್ ಕಾಟ್ ಬೈ ದ ವೈಲೆಂಟ್ ಸ್ಟಾರ್ಮ್. ಒಂದ್ ಸಲ ಏನಾಯ್ತು ಅಂತಂದ್ರೆ ವೈಲೆಂಟ್ ಸ್ಟಾರ್ಮ್ದಿಂದ ಆ ಒಂದು ಸಿಪ್ಪು ಅದಕ್ಕೆ ತುತ್ತಾಯಿತು ಅಂತ ಹೇಳ್ಬೋದು. ಸೊ ಅದನ್ನ ಬರಿಬೇಕಾಗತ್ತೆ ರಿಯಲ್ ಆಗಿ. ಅಂಡ್ ನೆಕ್ಸ್ಟ್ ಬನ್ನಿ ಏನಪ್ಪಾ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಬರ್ಕೋತಾ ಹೋಗ್ಬೇಕು. ಅಂಡ್ ಆಲ್ ದ ಸೇಲರ್ಸ್ ಹ್ಯಾಡ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ದೋ ಇಟ್ ವಾಸ್ ಮಿಡ್ ನೈಟ್, ನೋ ಒನ್ ಡೇರ್ಡ್ ಟು ಸ್ಲೀಪ್. ಮತ್ತೆ ಇನ್ನೊಂದು ಏನಾಗಿತ್ತು ಅಂತಂದ್ರೆ ಅದು ಮಿಡ್ ನೈಟ್ ಆಗಿತ್ತು, ಯಾರೊಬ್ಬರು ಮಲ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಿದ್ದಿಲ್ಲ. ನೋ ಒನ್ ಡೇರ್ ಟು ಸ್ಲೀಪ್ ಬಿಕಾಸ್ ಆಲ್ ವರ್ ಫ್ರೈಟನ್ಡ್. ಪ್ರತಿಯೊಬ್ರು ಅಂಜಿದ್ರು ಅಂತ ಹೇಳ್ಬೋದು. ಬಿಕಾಸ್ ಇನ್ನೊಂದು ಏನಾಗಿತ್ತು ಅಂತಂದ್ರೆ ದ ಸ್ಟಾರ್ಮ್ ವಾಸ್ ಆನ್ ದ ಡೀಪ್. ಇನ್ನೊಂದು ಡೀಪ್ ಸ್ಟಾರ್ಮ್ ಇರೋದ್ರಿಂದ ಅಲ್ಲಿ ಯಾರು ಮಲ್ಕೊಳ್ಳಿಕ್ಕೆ ಇಷ್ಟಪಡ್ಲಿಲ್ಲ. ಸ್ಟಾರ್ಮ್ ಅಂದ್ರೆ ಬಿರುಗಾಳಿ ಅಂತ ಹೇಳ್ಬೇಕಾಗತ್ತೆ. ಅಂಡ್ ಇನ್ನೊಂದು ಪಾಯಿಂಟ್ ಹಾಕ್ಬೇಕಾಗುತ್ತೆ, ದ ಸೇಲರ್ಸ್ ಹರ್ಡ್ ದ ರ್ಯಾಟ್ಲಿಂಗ್ ಸೌಂಡ್ ಆಫ್ ದ ಟ್ರಂಪೆಟ್ ಅಂತ ಹೇಳಬೇಕು. ಸೊ ಈ ರೀತಿಯಾಗಿ ಬರಿಬೇಕಾಗತ್ತೆ. ಜೊತೆಗೇನು ಅಂತಂದ್ರೆ ಇನ್ನೊಂದು ಇದು ಈ ಪಾಯಿಂಟ್ ಕೂಡ ಬರಿಬೇಕು. ಏನು, ಅಟ್ ದ್ಯಾಟ್ ಮೂಮೆಂಟ್ ದ ಕ್ಯಾಪ್ಟನ್ ಶೌಟೆಡ್ ದ್ಯಾಟ್ ದೇ ವರ್ ಲಾಸ್ಟ್. ಕ್ಯಾಪ್ಟನ್ ಏನ್ ಮಾಡ್ತಾನೆ, ಚೀರ್ತಾನೆ, ನಾವೆಲ್ಲ ಕಳೆದು ಹೋಗ್ಬಿಟ್ಟಿವಿ ಅಂತೇಳಿ. ಸೊ ಅವಾಗ ಕ್ಯಾಪ್ಟನ್ಸ್ ಲಿಟಲ್ ಡಾಟರ್ ಟುಕ್ ಹೀಸ್ ಹ್ಯಾಂಡ್ ಅನ್ನ ತಗೋತಾಳೆ. ಅಂಡ್ ಸಿ ವಿಸ್ಪರ್ಡ್, ಆಕೆ ಪಿಸುಗುಡ್ತಾಳೆ ಏನಂತ, isn't God upon the ocean just the same as on the land ಅಂತ ಆಕೆ ಹೇಳ್ತಾಳೆ. ಸೊ ಅದನ್ನ ನೀವು ಬರೀಬೇಕಾಗತ್ತೆ. ಅಂಡ್ ಈ ಒಂದು ಎನ್ಕರೇಜ್ಮೆಂಟ್, ವಿತ್ ದ ಹೆಲ್ಪ್ ಆಫ್ ದಿಸ್ ಎನ್ಕರೇಜ್ಮೆಂಟ್, ನೋಡಿ ಈ ಒಂದು ಎನ್ಕರೇಜ್ಮೆಂಟ್ ಇಂದ ಅವ್ರು ಏನಾಗುತ್ತೆ, ವಿತ್ ಸಮ್ ಹೋಪ್ ದೇ ಪ್ರೇಡ್ ದ ಗಾಡ್ ಅಂಡ್ ಆಲ್ ವರ್ ಕಿಸ್ಡ್ ದ ಲಿಟಲ್ ಮೇಡನ್ ಅಂತ ಹೇಳಬೇಕು. ಕನ್ನಿಕೆ, ಮೇಡನ್ ಅಂದ್ರೆ ಕನ್ನಿಕೆ. ಅಂಡ್ ಇನ್ನೊಂದು ಏನಾಗುತ್ತೆ, ದ ಸೇಲರ್ಸ್ ಆಂಕರ್ಡ್ ದ ಶಿಪ್ ಸೇಫ್ಲಿ ಇನ್ ಹಾರ್ಬರ್. ಕಡಿಕಲ್ಲಿ ದಂಡಿಗೆ ಅದನ್ನ ತಗೊಂಡ್ ಬರ್ತಾರೆ, ಏನು, ಶಿಪ್ ಅನ್ನ. ಸೊ ಈ ರೀತಿಯಾಗಿ ಅದನ್ನ ಬರಿಬೇಕು. ಒಟ್ನಲ್ಲಿ ಇದು ಹೇಳಕ್ ಏನ್ ಹೊಂಟದ ಅಂತಂದ್ರೆ, ಗಾಡ್ ಈಸ್ ಎವ್ರಿವೇರ್. ದೇವರು ಎಲ್ಲಾ ಕಡೆ ಇದ್ದಾನೆ. ಬಟ್ ಮನುಷ್ಯ ಆದವನು ದೇವ್ರ ಮೇಲೆ ನಂಬಿಕೆ ಇಡಬೇಕು. ಮ್ಯಾನ್ ಹ್ಯಾಸ್ ಫೇತ್ ಇನ್ ಹಿಮ್ ಅಂತ ಹೇಳ್ಬೇಕಾಗುತ್ತೆ. ಇನ್ನು ವಿ ಕೆ ಗೋಕಾಕ್ ಅವ್ರದ್ದು ವಿನಾಯಕ ಕೃಷ್ಣ ಗೋಕಾಕ್, ಇದು ಬ್ರೈಟರ್ ಇಂಡಿಯಾ ಬಗ್ಗೆ ಯಾವ ರೀತಿ ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿದೆ, ಇಲ್ಲಿ ಒಂದಂತೂ ಗೊತ್ತಿದೆ ನಿಮಗೆ, ದಿಸ್ ಪೋಯಮ್ ಇಸ್ ದ ಕನ್ವರ್ಸೇಷನ್ ಬಿಟ್ವೀನ್ ದ ಪೋಯೆಟ್ ಅಂಡ್ ದ ಮದರ್ ಲ್ಯಾಂಡ್. ಒಂದು. ಎರಡನೇದೇನು ಅಂತಂದ್ರೆ, ಇಟ್ ಈಸ್ ಗಿವಿಂಗ್ ಅನ್ ಅಮೇಜಿಂಗ್ ವಿಷನ್ ಆಫ್ ದ ಫ್ಯೂಚರ್ ಇಂಡಿಯಾ. ಅಮೇಜಿಂಗ್ ವಿಷನ್ ಅಂದ್ರೆ ಇಂಡಿಯಾದ ಒಂದು ಅಮೇಜಿಂಗ್ ಫ್ಯಾಕ್ಟರ್ ಬಗ್ಗೆ ಇಲ್ಲಿ ಹೇಳಲಾಗುತ್ತೆ. ಅಂಡ್ ಇನ್ನೊಂದು, ದೇರ್ ವಿಲ್ ಬಿ ನೋ ಸಾರೋ ಇನ್ ಫ್ಯೂಚರ್. ಈ ಪೋಯಮ್ದ ಆಶಯನೇ ಅದು, ದೇರ್ ವಿಲ್ ಬಿ ನೋ ಸಾರೋ ಇನ್ ಫ್ಯೂಚರ್.
ಅಂದರೆ ಫ್ಯೂಚರ್ದಲ್ಲಿ ಯಾವುದೇ ಕಾರಣಕ್ಕೂ ಸಾರು ದುಃಖನೇ ಬರಬಾರ್ದು ಅಂತಕ್ಕಂಥದ್ದು. ಆ್ಯಂಡ್ ದ ಡಾನ್ ವಿಲ್ ಬಿ ಕ್ಲಿಯರ್ ಅಂತ ಬರಿಬೇಕಾಗುತ್ತೆ. ಡಾನ್ ಅಂದರೆ ಸೂರ್ಯ, ಹೌದಾ? ಸೊ ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನ ಹಾಕಿ ಬರಿಬೇಕಾಗುತ್ತೆ. ಇನ್ನು ಎಸ್ಸೆ ಬಗ್ಗೆ ನೋಡ್ತಾ ಹೋಗೋಣ. ಇಂಪಾರ್ಟೆನ್ಸ್ ಆಫ್ ಯೋಗದ ಇಂಪಾರ್ಟೆನ್ಸ್ ಬರೀರಿ ಅಂತ ಹೇಳಿದ್ದಾರೆ. ಇಂಟ್ರೊಡಕ್ಷನ್ ಬರಿಬೇಕು. ಯೋಗ ಈಸ್ ಆನ್ ಎನಿಸಿಯಂಟ್ ಆರ್ಟ್. ಇಲ್ಲಿ ನೀವು ಎಸ್ಸೆ ಬರೀತಕ್ಕಂಥ ಸಂದರ್ಭದಲ್ಲಿ 3 ಪಾಯಿಂಟ್ಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಒಂದು ಇಂಟ್ರೊಡಕ್ಷನ್ ಇರ್ಬೋದು, ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಇರ್ಬೋದು, ನೆಕ್ಸ್ಟು ಕನ್ಕ್ಲೂಷನ್. ಇಂಟ್ರೊಡಕ್ಷನ್ದಲ್ಲಿ ನೀವು ಬೇಸಿಕ್ ಐಡಿಯಾಸ್ಗಳನ್ನ ಬರೀಬೇಕು ಯೋಗ ಬಗ್ಗೆ. ಆಮೇಲೆ ಎಕ್ಸ್ಪ್ಲನೇಷನ್ದಲ್ಲಿ ನೀವು ಡಿಸ್ಕ್ರಿಪ್ಟಿವ್ ಪಾಯಿಂಟ್ಸ್ಗಳನ್ನ ಬರೀಬೇಕು. ಅದು ಅಡ್ವಾಂಟೇಜ್ ಇರ್ಬೋದು, ಡಿಸ್ಅಡ್ವಾಂಟೇಜಸ್ ಇರ್ಬೋದು. ಆಮೇಲೆ ಪ್ರತಿಯೊಂದನ್ನು ಪಾಯಿಂಟನ್ನು ಹಾಕಿ ಬರೀಬೇಕಲ್ಲಿ. ಮತ್ತು ಜೊತೆಗೆ ಏನಪ್ಪ ಅಂತಂದರೆ ಕನ್ಕ್ಲೂಷನ್ದಲ್ಲಿ ಏನು ಅಂತಂದರೆ ಉಪಸಂಹಾರ ಅಂತ ನಾವೇನು ಕರಿತೀವಿ. ಇಲ್ಲಿ ರೈಟ್ ಯುವರ್ ಓನ್ ಒಪಿನಿಯನ್, ನಿಮ್ಮ ಸ್ವಂತ ಅಭಿಪ್ರಾಯವನ್ನು ಬರಿಬೇಕಾಗತ್ತೆ. ಸೊ ಹಾಗಂದ್ರೆ ಯೋಗದ ಬಗ್ಗೆ ಏನಾಗುತ್ತೆ ಅಂತಂದರೆ ಈಸ್ ಆನ್ ಎನಿಸೆಂಟ್ ಆರ್ಟ್ ದ್ಯಾಟ್ ಕನೆಕ್ಟ್ಸ್ ದ ಮೈಂಡ್ ಆ್ಯಂಡ್ ಬಾಡಿ ಅಂತ ಹೇಳಬೇಕು. ಜೊತೆಗೆ ಈ ರೀತಿಯಾಗಿ ಎಕ್ಸ್ಪ್ಲನೇಷನ್ದಲ್ಲಿ ಏನು ಬರೀಬೇಕು ಅಂತಂದರೆ ಅಡ್ವಾಂಟೇಜಸ್ ಆಫ್ ಡೂಯಿಂಗ್ ಯೋಗದಿಂದ ಏನು ಅಡ್ವಾಂಟೇಜಸ್ ಇದೆ ಅಂತಕ್ಕಂಥದ್ದನ್ನು ಬರೀಬೇಕಾಗುತ್ತೆ. ಜೊತೆಗೆ ಕನ್ಕ್ಲೂಷನ್ ಪಾಠದಲ್ಲಿ ಏನು ಅಂತಂದರೆ ರೈಟ್ ಯುವರ್ ಓನ್ ಒಪಿನಿಯನ್, ಯೋಗ ಮಾಡೋದ್ರಿಂದ ಬೆನಿಫಿಟ್ ಏನಿದೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ಯೋಗ ಇಟ್ ಈಸ್ ಟು ಕೀಪ್ ದೇರ್ ಹೆಲ್ತ್ ಮೇಂಟೈನ್ಡ್. ಸೊ ಹೆಲ್ತನ್ನು ಚೆನ್ನಾಗಿ ಇಟ್ಕೋಬೋದು ಆ್ಯಂಡ್ ಆಲ್ಸೋ ಬೆನಿಫಿಟ್ ಫ್ರಾಮ್ ಇಟ್ ಅಂತ ಹೇಳ್ಬೋದು. ಅನ್ನೋದು ಸಾಕಷ್ಟು ಬೆನಿಫಿಟ್ಗಳನ್ನು ಯೋಗದಿಂದ ಪಡ್ಕೋಬೋದು ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ನೀವು ಕನ್ಕ್ಲೂಷನ್ ಪಾಠದಲ್ಲಿ ರೈಟ್ ಯುವರ್ ಓನ್ ಒಪಿನಿಯನ್ ಅಂತ ನಿಮ್ಮ ಓನ್ ಒಪಿನಿಯನ್ ಬರೀಬೇಕಾಗುತ್ತೆ. ಇನ್ನು ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಹೇಳ್ತಾರೆ. ಸೊ ನ್ಯಾಷನಲ್ ಫೆಸ್ಟಿವಲ್ಸ್ ನೋಡಿ, ಇದ್ರ ಇಂಟ್ರೊಡಕ್ಷನ್ ಪಾಠದಲ್ಲಿ ಏನು ಬರಿಬೋದು ಅಂತಂದರೆ ಆರ್ ಆಫ್ ಸುಪ್ರೀಂ ಇಂಪಾರ್ಟೆನ್ಸ್ ಟು ದ ಸಿಟಿಜನ್ಸ್ ಆಫ್ ಇಂಡಿಯಾ. ಅಂದರೆ ಭಾರತೀಯರಿಗೆಲ್ಲರಿಗೂ ಈ ನ್ಯಾಷನಲ್ ಫೆಸ್ಟಿವಲ್ಸ್ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಹಾಗಾದ್ರೆ ಇನ್ನೊಂದು ಏನು ಅಂತಂದರೆ ಸಿಗ್ನಿಫಿಕೆನ್ಸ್ ಆಫ್ ದೀಸ್ ಫೆಸ್ಟಿವಲ್ಸ್ ಅಂತಂದರೆ ಫ್ರೀಡಮ್ ಇರ್ಬೋದು, ಡೆಮೋಕ್ರಸಿ ಇರ್ಬೋದು, ಮತ್ತು ಪೀಸ್ ಇರ್ಬೋದು. ಇನ್ನು ಎಕ್ಸ್ಪ್ಲನೇಷನ್ದಲ್ಲಿ ಏನು ಅಂತಂದರೆ ಬರೀ ಈ ಫೆಸ್ಟಿವಲ್ಸ್ ಆಚರಿಸೋ ಉದ್ದೇಶ ಏನು ಅಂತಂದರೆ ದೀಸ್ ಫೆಸ್ಟಿವಲ್ಸ್ ಆರ್ ಸೆಲೆಬ್ರೇಟೆಡ್ ಬೈ ಈಚ್ ಆ್ಯಂಡ್ ಎವ್ರಿ ಕಮ್ಯುನಿಟಿ ಅಂತ ಹೇಳ್ಬೋದು. ಕಮ್ಯುನಿಟಿ ಅಂದರೆ ಸಮುದಾಯ. ಆ್ಯಂಡ್ ಆರ್ ಎ ವೇ ಆಫ್ ಸ್ಪ್ರೆಡ್ಡಿಂಗ್ ಯೂನಿಟಿ. ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ಬೇಕು ಜನರಿಗೆ. ಸೊ ಈ ರೀತಿಯಾಗಿ ಬರೀಬೇಕಾಗತ್ತೆ. ಇನ್ನು ಕನ್ಕ್ಲೂಷನ್ ಪಾಠದಲ್ಲಿ ನಿಮ್ಮ ಓನ್ ಒಪಿನಿಯನ್ ಬರೀಬೇಕಾಗತ್ತೆ. ನೀವು ಫೆಸ್ಟಿವಲ್ಸ್ನ ಏನೇನು ಪ್ರಯೋಜನಗಳನ್ನ ಪಡ್ಕೋತೀರಿ ಅಂತಕ್ಕಂಥದ್ದು. ಇಟ್ ಬ್ಯೂಟಿಫೈಸ್ ನೋಡಿ, ಇಟ್ ಬ್ಯೂಟಿಫೈಸ್ ದ ಲುಕ್ ಆಫ್ ದ ಲೊಕ್ಯಾಲಿಟಿ ಅಂತ ಬರೀಬೋದು. ಈ ರೀತಿ ಬರಿತಾ ಹೋಗ್ಬೇಕು. ನೆಕ್ಸ್ಟ್ ಏನು ಅಂತಂದರೆ ಏರ್ ಪೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಏರ್ ಪೊಲ್ಯೂಷನ್ದಲ್ಲಿ ವಾಯು ಮಾಲಿನ್ಯ ಅಂತ ನಾವೇನು ಕರಿತೀವಿ. ಇಂಟ್ರೊಡಕ್ಷನ್ ಪಾಠದಲ್ಲಿ ಏನಾಗುತ್ತೆ ಅಂತಂದರೆ ಏರ್ ಪೊಲ್ಯೂಷನ್ ಇಸ್ ದ ಕಂಟ್ಯಾಮಿನೇಷನ್ ಆಫ್ ದ ಅಟ್ಮಾಸ್ಫಿಯರ್ ವಿತ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್. ಅಟ್ಮಾಸ್ಫಿಯರ್ದಲ್ಲಿ ಸಾಕಷ್ಟು ವಿಷಕಾರಿ ಪದಾರ್ಥಗಳು ಸೇರಿದರೆ ಅದು ನಾವು ಏರ್ ಪೊಲ್ಯೂಷನ್ ಅಂತ ಕರಿತೀವಿ. ಸೊ ಹಂಗಾದ್ರೆ ಇದರ ಎಕ್ಸ್ಪ್ಲನೇಷನ್ದಲ್ಲಿ ಏನು ಬರೀಬೇಕು, ಡಿಸ್ಅಡ್ವಾಂಟೇಜಸ್ ಆಫ್ ಏರ್ ಪೊಲ್ಯೂಷನು, ಏರ್ ಪೊಲ್ಯೂಷನ್ ಏನೇನು ತೊಂದರೆಗಳಾಗ್ತವೆ ಅಂತಕ್ಕಂಥ ಬರೀಬೇಕಾಗತ್ತೆ. ಏನು ಅಂತಂದರೆ ಏರ್ ಪೊಲ್ಯೂಷನ್ ಕ್ಯಾನ್ ಹ್ಯಾವ್ ಸೀರಿಯಸ್ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಹೆಲ್ತ್ ಅಂತ ಹೇಳಬೇಕಾಗತ್ತೆ. ಜೊತೆಗೆ ಇಟ್ ಕ್ಯಾನ್ ಕಾಸ್ ವೆರೈಟಿ ಆಫ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್. ಸಾಕಷ್ಟು ಶ್ವಾಸಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಆಗ್ತವೆ ಅಂತಕ್ಕಂಥದ್ದು. ಯಾವ್ಯಾವ ಇರ್ಬೋದು, ಅಸ್ತಮಾ ಇರ್ಬೋದು, ಬ್ರಾಂಕೈಟಿಸ್ ಇರ್ಬೋದು, ಮತ್ತು ಲಂಗ್ ಕ್ಯಾನ್ಸರ್ ಇರ್ಬೋದು. ಸೊ ಇಟ್ ಕ್ಯಾನ್ ಆಲ್ಸೋ ಇನ್ಕ್ರೀಸ್ ದ ರಿಸ್ಕ್ ಆಫ್ ಹಾರ್ಟ್ ಡಿಸೀಸಸ್. ಹೃದಯದ ಸಮಸ್ಯೆಗಳು ಕೂಡ ಉಂಟಾಗುತ್ತವೆ. ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಸ್ಟ್ರೋಕ್ ಆಗ್ಬೋದು, ಕಾರ್ಡಿಯೋವೆಸ್ಕ್ಯುಲರ್ ಪ್ರಾಬ್ಲಮ್ಸ್ ಕೂಡ ಕಾಣಿಸ್ಕೋಬೋದು ಅಂತಕ್ಕಂಥದ್ದು. ಜೊತೆಗೆ ಇನ್ನು ಕನ್ಕ್ಲೂಷನ್ದಲ್ಲಿ ಉಪಸಂಹಾರದಲ್ಲಿ ಏನು ಅಂತಂದರೆ ನೀವು ನಿಮ್ಮ ಓನ್ ಒಪಿನಿಯನ್ ಬರೀಬೇಕಾಗತ್ತೆ. ಏನು ಅಂತಂದರೆ ಇನ್ ಅಡಿಷನ್ ಏರ್ ಪೊಲ್ಯೂಷನ್ ಕ್ಯಾನ್ ಡ್ಯಾಮೇಜ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್. ಬರೀ ಮನುಷ್ಯರಿಗೆ ಅಷ್ಟೇ ಹಾಳು ಮಾಡಲ್ಲ ಇದು, ಪ್ಲಾಂಟ್ಸ್ ಮತ್ತು ಆನಿಮಲ್ಸ್ ಕೂಡ ಡ್ಯಾಮೇಜನ್ನು ಉಂಟು ಮಾಡುತ್ತೆ. ಇಟ್ ಕ್ಯಾನ್ ಆಲ್ಸೋ ಕಾಂಟ್ರಿಬ್ಯೂಟ್ ಕ್ಲೈಮೇಟ್ ಚೇಂಜ್. ವಾತಾವರಣದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಏರ್ ಪೊಲ್ಯೂಷನ್ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ. ಇನ್ನು ಭಾಳ ಜನ ಸ್ಟೂಡೆಂಟ್ಸು ಲೆಟರ್ ಬಗ್ಗೆ ಕೇಳ್ತಾ ಇರ್ತಾರೆ. ಸೊ ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಿಕೊಟ್ಟಂಥ ಮೆಥಡನ್ನೇ ಫಾಲೋ ಮಾಡಿ ಡೆಫಿನೆಟ್ ಆಗಿ ವಿಲ್ ಗೆಟ್ ಫುಲ್ ಮಾರ್ಕ್ಸ್. ನಿಮಗೆ ಫುಲ್ ಮಾರ್ಕ್ಸ್ ಬರ್ತವೆ ಅಂತಕ್ಕಂಥದ್ದು. ಹಾಗಾದ್ರೆ ಏನಿದೆ ನೋಡ್ತಾ ಹೋಗೋಣ. ಇಮ್ಯಾಜಿನ್ ದ್ಯಾಟ್ ಯು ಆರ್ ಪ್ರಜ್ವಲ್ ಆರ್ ಪ್ರಕೃತಿ ಅಂತ ಹೇಳಿದ್ದಾರೆ. ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಪೀರಾಪುರ ಅಂತ ಕೊಟ್ಟಿದ್ದಾರೆ. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಆರ್ ಹರ್ ಫಾರ್ ಯುವರ್ ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಅಂತಂದರೆ ನೀವು ಹುಡುಗ ಆಗಿದ್ದರೆ ಪ್ರಜ್ವಲ್ ಅಂತ ತೆಗೆದುಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನು ಅಲ್ಲಿ ಬರಿಬೇಡಿ. ಒಂದು. ಎರಡನೇದಂದರೆ ನೀವು ಹುಡುಗಿ ಆಗಿದ್ದರೆ ಪ್ರಕೃತಿ ಅಂತ ತೆಗೆದುಕೊಳ್ಳಿ. ಆಮೇಲೆ ಇಲ್ಲಿರ್ತಕ್ಕಂಥ ಅಡ್ರೆಸ್ಸನ್ನೇ ನೀವು ತಗೋಬೇಕಾಗತ್ತೆ. ಸ್ಕೂಲ್ ಅಡ್ರೆಸ್ಸು ಗೌರ್ಮೆಂಟ್ ಹೈಸ್ಕೂಲ್ ಪೀರಾಪುರ ಅಂತ ಇದನ್ನ ಅಡ್ರೆಸ್ಸನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಸೊ ಹಾಗಾದ್ರೆ ಯಾವ ರೀತಿ ಬರೀಬೇಕು ಅನ್ನೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಫಾಲೋ ಮಾಡಿ.
ಫ್ರಾಮ್ ಅಂತ ಬರೆದಿದ್ದೇನೆ. ನಾನು ಇಲ್ಲಿ ಪ್ರಜ್ವಲ್ ಅಂತ ತಗೊಂಡಿದ್ದೇನೆ. ಗೌರ್ಮೆಂಟ್ ಹೈಸ್ಕೂಲ್, ನೀವು ಹುಡುಗಿ ಆಗಿದ್ರೆ ನೀವು ಅಲ್ಲಿ ಇನ್ನೊಂದಿದೆಯಲ್ಲ ಯಾವುದು ಪ್ರಕೃತಿ ಅಂತ ತಗೊಳ್ಳಿ. ಗೌರ್ಮೆಂಟ್ ಹೈಸ್ಕೂಲ್, ಬಟ್ ಎರಡೂ ಹೆಸರನ್ನು ಯಾವುದೇ ಕಾರಣಕ್ಕೂ ಬರಿಬೇಡಿ, ಯಾವುದಾದ್ರೂ ಒಂದು ಹೆಸರನ್ನು ಮಾತ್ರ ಬರಿಬೇಕಾಗುತ್ತೆ. ಅಡ್ರೆಸ್ ಕೂಡ ಅಲ್ಲಿದೆ, ಬರಿಬೇಕು, ಪೀರಾಪುರ. ಆಮೇಲೆ ಇದು ಡೇಟ್ ಬಗ್ಗೆ ಭಾಳ ಜನ ಕೇಳ್ತಾ ಇರ್ತಾರೆ, ಯಾವ ರೀತಿ ಫಾರ್ಮೆಟ್ ನಾವು ಫಾಲೋ ಮಾಡಬೇಕು ಅಂತೇಳಿ. ಸೊ ಇಲ್ಲಿ ನಾನು ನಿಮಗೆ ಫಾರ್ಮೆಟ್ ತೋರಿಸ್ತಾ ಇದ್ದೀನಿ ನೋಡಿ. ಏನು ಅಂತಂದರೆ ಹಿಂಗೆ ಬರಿಬೇಕು, 6th January 2024 ಇದೇ ಫಾರ್ಮೆಟನ್ನು ನೀವು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಏನು ಅಂತ ಕೇಳಿದ್ರೆ ಡಿಯರ್ ಫ್ರೆಂಡ್ ಅಂತ ಬರಿಬೇಕು. ನೀವು ಏನು ಬರಿತಾ ಇರ್ತಾರೋ ಆವತ್ತಿನ ಡೇಟ್ ಹಾಕೊಳ್ಳಿ ಅದು. ಇನ್ನು ಡಿಯರ್ ಫ್ರೆಂಡ್ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಬಾಡಿ ಆಫ್ ದ ಲೆಟರನ್ನು ಬರಿಬೇಕಾಗತ್ತೆ. ಸೊ ಯಾವ ರೀತಿ ಬರಿಬೇಕು, ನೀವು ಇಲ್ಲಿ ನಾನು ತೋರಿಸ್ದಂಗೆ ಬರಿಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ನೀವು ಅದನ್ನು ನಿಮ್ಮ ಓನ್ ಲೈನ್ದಲ್ಲಿ ಕೂಡ ಬರಿಬೋದು ಅಂತಕ್ಕಂಥದ್ದು. ಜೊತೆಗೆ ಫೈನಲ್ ಸಲ್ಯೂಟೇಷನ್ ಕೂಡ ಬರಿಬೇಕಾಗತ್ತೆ. ಐ ಲುಕ್ ಫಾರ್ವರ್ಡ್ ಟು ಸಿ ಯು ದೇರ್ ಅಂತ ಬರಿಬೋದು, ಅಥವಾ ವೇಟಿಂಗ್ ಫಾರ್ ಯುವರ್ ರಿಪ್ಲೈ ಅದು ಕೂಡ ಬರಿಬೋದು. ವೇಟಿಂಗ್ ಫಾರ್ ಯುವರ್ ರಿಪ್ಲೈ ಅಂತ ಬರಿಬೋದು. ಲಾಸ್ಟಿಗೆ ಏನು ಅಂತಂದರೆ ಯುವರ್ ಲವ್ಲಿ ಫ್ರೆಂಡ್, ಇಲ್ಲಿ ಏನು ಮ್ಯಾಲೆ ಫಾರ್ಮ್ ಬರೆದಿರ್ತೀರ ಅದೇ ಪ್ರಜ್ವಲ್ ಅಂತ ಇಲ್ಲಿ ಬರ್ಕೋಬೇಕಾಗತ್ತೆ. ಜೊತೆಗೆ ಇನ್ನೊಂದು ಲೆಟರನ್ನು ಕೇಳಿದ್ದಾರೆ, ಏನು ಅಫಿಷಿಯಲ್ ಲೆಟರ್ ಅಂತ ನಾವೇನು ಕರಿತೀವಿ. ರೈಟ್ ಎ ಲೆಟರ್ ಟು ದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಫ್ ಯುವರ್ ಏರಿಯಾ ಕಂಪ್ಲೇನಿಂಗ್ ಅಬೌಟ್ ದ ಬ್ಯಾಡ್ ರೋಡ್ಸ್ ಆ್ಯಂಡ್ ಡ್ರೈನ್ಸ್ ಇನ್ ಯುವರ್ ಲೊಕ್ಯಾಲಿಟಿ ಅಂತ ಹೇಳಿದ್ದಾರೆ. ಸೊ ಬ್ಯಾಡ್ ರೋಡ್ಸ್ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ಸೊ ಇದು ಅಫಿಷಿಯಲ್ ಲೆಟರ್ ಆಗಿರೋದ್ರಿಂದ ನೀವೇನು ಬರೀಬೇಕು ಅಂತಂದರೆ ಫಸ್ಟ್ ಫಾರ್ಮ್ ಹಾಕಬೇಕಾಗುತ್ತೆ, ಪ್ರಜ್ವಲ್ ಗೌರ್ಮೆಂಟ್ ಹೈಸ್ಕೂಲ್ ಪೀರಾಪುರ, ಅದೇ ಅಡ್ರೆಸ್ ತಗೋಬೇಕು. ಜೊತೆಗೆ ಡೇಟನ್ನು ಕೂಡ ಇದೇ ಫಾರ್ಮೆಟದಲ್ಲಿ ಹಾಕಬೇಕಾಗತ್ತೆ. ನೋಡಿ ಇಲ್ಲಿ ಒಂದು ಲೈನ್ ಬಿಟ್ಬಿಟ್ಟು 2 ಇಲ್ಲೇ ಬರೀಬೇಕು. ಏನು ದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪೀರಾಪುರ ಅಂತ ಬರೆದಿದ್ದಾರೆ ನೋಡಿ. ಸೊ ಈ ರೀತಿ ಬರೀಬೇಕು. ಒಂದು ಲೈನ್ ಬಿಟ್ಬಿಟ್ಟು ಏನು ಅಂತಂದರೆ ರೆಸ್ಪೆಕ್ಟೆಡ್ ಸರ್ ಅಂತ ಬರೀಬೇಕಾಗತ್ತೆ. ಫಸ್ಟ್ ಸ್ಯಾಲ್ಯುಟೇಷನ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಏನು ಅಂತಂದರೆ ಸಬ್ಜೆಕ್ಟ್ ಬರೀಬೇಕಾಗತ್ತೆ. ಸಬ್ಜೆಕ್ಟ್ ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ಸ್ವಲ್ಪ ಚೇಂಜ್ ಮಾಡಿ ಬರೀಬೇಕು ಅಷ್ಟೇ. ಟು ಕಂಪ್ಲೇನ್ ಅಬೌಟ್ ದ ಬ್ಯಾಡ್ ಕಂಡೀಷನ್ಸ್ ಆಫ್ ರೋಡ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಬರ್ತಿದ್ದೀವಿ ನಾವು, ಆಸ್ ಪರ್ ಅಬೌವ್ ಸಬ್ಜೆಕ್ಟ್ ಐ ಆಮ್ ಪ್ರಜ್ವಲ್ ಸ್ಟಡಿಂಗ್ ಇನ್ 10th standard GHS ಪೀರಾಪುರ, ಅದೇ ಶಾಲೆ ಹೆಸರು ಬರೀಬೇಕಾಗುತ್ತೆ. ವಿ ಆರ್ ಫೇಸಿಂಗ್ ಸೋ ಮೆನಿ ಪ್ರಾಬ್ಲಮ್ಸ್ ಆ್ಯಂಡ್ ಡಿಫಿಕಲ್ಟೀಸ್ ಬಿಕಾಸ್ ಆಫ್ that bad condition of roads ಅಂತ ಹೇಳ್ಬೋದು. ಆ್ಯಂಡ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಕೈಂಡ್ಲಿ ಫುಲ್ಫಿಲ್ ಅವರ್ ನೀಡ್ಸ್, ಅಂದರೆ ನಮ್ಮ ನೀಡ್ಸನ್ನು ಫುಲ್ಫಿಲ್ ಮಾಡಿ ಅಂತ ಕೇಳಿದ್ದಾರೆ. ಐ ಹೋಪ್ ದ್ಯಾಟ್ ಮೈ ರಿಕ್ವೆಸ್ಟ್ ಬ್ರಿಂಗ್ಸ್ ರಿಕ್ವೈರ್ಡ್ ರಿಸಲ್ಟ್ಸ್ ಅಂತ ಹೇಳಿದ್ದಾರೆ. ಥ್ಯಾಂಕಿಂಗ್ ಯು ಅಂತ ಬರೀಬೇಕಾಗುತ್ತೆ. ಥ್ಯಾಂಕಿಂಗ್ ಯು ಫೈನಲ್ ಸಲ್ಯೂಟೇಷನ್ ಬರೀಬೇಕಾಗುತ್ತೆ. ಇಲ್ಲಿ ಏನು ಬರೀಬೇಕು ಅಂದರೆ ಯುವರ್ಸ್ ಫೇತ್ಫುಲ್ಲಿ ಪ್ರಜ್ವಲ್, ಅಲ್ಲಿ ಏನು ಹೆಸರು ತೊಗೊಂಡಿರ್ತಾರ ಅದೇ ಹೆಸರನ್ನಲ್ಲಿ ತಗೋಬೇಕಾಗತ್ತೆ. ಸೊ ಇಷ್ಟು ಈ ಪ್ರಶ್ನೆ ಪತ್ರಿಕೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ಇಷ್ಟ ಆಗಿದ್ರೆ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತೆ ನಾಳಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ